ಧ್ಯಾನ ಮಾಡ್ಕೊಂಡ್ ಬರ್ತಾ ಇದೀವಿ. ನೂತನ ಸೃಷ್ಟಿ. ದೇವರಲ್ಲಿ ನಾವು ಒಬ್ಬರಾಗಿರ್ಬೇಕು. ಸೊ ಯಾರು ಕ್ರಿಸ್ತನಲ್ಲಿ ಇರ್ತಾರೋ ಅವರು ನೂತನ ಸೃಷ್ಟಿಯಾಗಿ ಮಾಡ್ಬಿಡ್ತಾರೆ. ಆ ನೂತನ ಸೃಷ್ಟಿ, ಆ ಸ್ಥಾನ ಯಾವುದು? ಅವರಲ್ಲೇ ಒಬ್ಬರಾಗದು. ಸೊ ಆ ನೂತನ ಸೃಷ್ಟಿಯ ಸ್ಥಾನನೇ ಅವರಲ್ಲಿ ಒಬ್ಬರಾಗೋದು. ಇದನ್ನ ಯಾವಾಗ್ಲೂ ಮೈಂಡಲ್ಲಿ ಇಟ್ಕೊಳ್ಳಿ. ಆದಾಮ ಏನ್ ಕಳ್ಕೊಂಡ್ನೋ ಅದನ್ನ ವಾಪಸ್ ಕೊಡಕ್ಕೆ ಯೇಸು ಸ್ವಾಮಿ ನಮ್ಮ ಭೂಲೋಕಕ್ಕೆ ಬಂದಿದ್ದು. ಸೊ ಆದಾಮ ಏನ ಕಳ್ಕೊಂಡ? ಅವರಲ್ಲಿ ಒಬ್ಬರಾಗಿರುವಂತ ಸ್ಥಾನವನ್ನ ಕಳ್ಕೊಂಡ. ಈಗ ಯೇಸು ಸ್ವಾಮಿ ಮೂಲಕವಾಗಿ ನಮ್ಮನ್ನ ನೂತನ ಸೃಷ್ಟಿಯಾಗಿ ಮಾರ್ಪಡಿಸಿ ನಮ್ಮನ್ನೇನ್ ಮಾಡಿದ್ದಾರೆ? ಇವಾಗ ಅವರಲ್ಲಿ ಮತ್ತೆ ಒಬ್ಬರಾಗಿ ಮಾರ್ಪಡಿಸಿದ್ದಾರೆ. ಸೊ ಅವರಲ್ಲಿ ಒಬ್ಬರಾಗಿರುವ ನಾವು ಹೆಂಗ್ ನಡ್ಕೊಬೇಕು? ಸೊ ಅವರಲ್ಲಿ ಒಬ್ಬರಾಗಿರುವ ನಮ್ಮಲ್ಲಿ ಏನ್ ಕಾರ್ಯಗಳು ನಡೀತವೆ ಅನ್ನೋದನ್ನ ಇವತ್ತು ನಾವು ಧ್ಯಾನ ಮಾಡ್ಕೊಳ್ಳೋಣ. ಫಿಲಿಪ್ಪಿ ಬರೆದ ಪುಸ್ತಕ 1ನೇ ಅಧ್ಯಾಯ 6ನೇ ವಾಕ್ಯ. ಈ ಒಳ್ಳೆಯ ಕೆಲಸವನ್ನು ನಿಮ್ಮಲ್ಲಿ ಆರಂಭಿಸಿದಾತನು ಅದನ್ನು ನಡೆಸಿಕೊಂಡು ಯೇಸು ಕ್ರಿಸ್ತನು ಬರುವ ದಿನದೊಳಗಾಗಿ ಸಿದ್ಧಿಗೆ ತರುವೆನೆಂದು ನನಗೆ ಭರವಸೆ ಉಂಟು. ನಿಮ್ಮಲ್ಲಿ ಪ್ರಾರಂಭಿಸಿರುವಂತ, ನಿಮ್ಮಲ್ಲಿ ಯಾವ ಒಳ್ಳೆ ಕೆಲಸನ ಪ್ರಾರಂಭ ಮಾಡಿದಾರೋ ಆ ಪ್ರಾರಂಭ ಮಾಡಿರೋ ಕೆಲಸ ಎಲ್ಲಿವರೆಗೂ ಹೋಗ್ಬೇಕಂತೆ? ಯೇಸು ಸ್ವಾಮಿ ಭೂಲೋಕಕ್ಕೆ ರಿಟರ್ನ್ ಬರೋವರೆಗೂ ಆ ಒಳ್ಳೆ ಕೆಲಸ ನಡೀತಾನೆ ಇರ್ಬೇಕು ನಮ್ಮಲ್ಲಿ. ಆ ದಿನವರೆಗೂ ನಮ್ಮ ಒಳಗಡೆ ಏನಾಗ್ತಾ ಇರ್ಬೇಕು? ಆ ಒಳ್ಳೆ ಕೆಲಸ ನಮ್ಮೊಳಗಡೆ ನಡೀತಾನೆ ಇರ್ಬೇಕು. ಒಂದ್ ದಿವಸ ನಮ್ಮೊಳಗಡೆ ಒಳ್ಳೆ ಕೆಲಸ ನಡೆಯೋದು ಸ್ಟಾಪ್ ಆಗ್ಬಾರ್ದು. ಏನ ಒಳ್ಳೆ ಕೆಲಸ? ಅದಕ್ಕೆ ಮೇಲ್ಗಡೆ ಇರೋ ವಾಕ್ಯ ಹೋದ್ರು. ಇಂದಿನವರೆಗೂ ಸುವಾರ್ಥ ಪ್ರಚಾರದಲ್ಲಿ ಸಹಕಾರಿಗಳಾಗಿದ್ದೇನೆಂದು ನನ್ನ ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡುತ್ತೇನೆ. ಏನ ಒಳ್ಳೆ ಕೆಲಸ? ಸುವಾರ್ತೆಯ ವಿಷಯದಲ್ಲಿ ನೀವೆಲ್ಲ ಏನಾಗಿದ್ದೀರಂತೆ? ಫೆಲೋಶಿಪ್. ಇನ್ನೊಂದ್ಸರಿ ಓದಿ. ನಾನು ನಿಮ್ಮನ್ನು ನೆನೆಸಿಕೊಳ್ಳುವಾಗಲೆಲ್ಲ ನೀವು ಮೊದಲಿನಿಂದ ಇಂದಿನವರೆಗೂ ಸುವಾರ್ಥ ಪ್ರಚಾರದಲ್ಲಿ ಸಹಕಾರಿಗಳಾಗಿದ್ದೇನೆಂದು. ಇದು ಒಳ್ಳೆ ಕೆಲಸ. ಯಾವ್ದು ಒಳ್ಳೆ ಕೆಲಸ? ಅವರಲ್ಲಿ ಒಬ್ಬರ ಆದ್ಮೇಲೆ ನೀವೇನ್ ಮಾಡ್ಬೇಕು? ಅವರ ಒಂದು ಸುವಾರ್ತೆಗೆ ಸಹಕಾರ ಮಾಡಬೇಕು. ಅವರಲ್ಲಿ ಒಬ್ಬರಾಗಿರುವವರ ಜವಾಬ್ದಾರಿ ಏನು? ಸುವಾರ್ತೆಯ ವಿಷಯದಲ್ಲಿ ಸಹಕಾರ ಕೊಡೋದು ಅವರ ಮುಖ್ಯ ಪ್ರಾಮುಖ್ಯ ಒಂದು ಏನಂತಾರೆ, ಒಂದು ಪರ್ಪಸ್, ಉದ್ದೇಶ ಆಗಿರ್ಬೇಕು, ಒಂದು ಜವಾಬ್ದಾರಿ ಆಗಿರ್ಬೇಕು. ಅವರು ಸುವಾರ್ತೆಯ ವಿಷಯದಲ್ಲಿ ಸಹಕಾರ ಕೊಡದೇ ಇರೋರು ಅವರಲ್ಲಿ ಒಬ್ಬರಾಗಕ್ಕೆ ಆಗಲ್ಲ. ಸೊ ಅವರಲ್ಲಿ ಒಬ್ಬರಾಗಿರುವಂತ ನಾವು ಮೊದಲನೇದಾಗಿ ಮಾಡಬೇಕಾಗಿರುವಂತ ಜವಾಬ್ದಾರಿ ಉಳ್ಳ ಕೆಲಸ ಏನಂದ್ರೆ ಸಹಕಾರ. ಯಾವುದಕ್ಕೆ ಸಹಕಾರ? ಕ್ರಿಸ್ತನ ಬಗ್ಗೆ ಹರಡಿಸೋದಕ್ಕೆ, ಕ್ರಿಸ್ತನ ಬಗ್ಗೆ ಒಬ್ಬರನ್ನ ಬೆಳೆಸೋದಕ್ಕೆ, ಕ್ರಿಸ್ತನಲ್ಲಿ ಒಬ್ಬರನ್ನ ನೆಲೆಗೊಳಿಸಕ್ಕೆ, ಕ್ರಿಸ್ತನಲ್ಲಿ ಒಬ್ಬರ ಆಶೀರ್ವಾದ ಹೊಂದ್ಕೊಳ್ಳಕ್ಕೆ, ಕ್ರಿಸ್ತನಲ್ಲಿ ಒಬ್ರು ಸಮಾಧಾನ ಹೊಂದ್ಕೊಳ್ಳಕ್ಕೆ, ಕ್ರಿಸ್ತನಲ್ಲಿ ಒಬ್ರು ಸಂತೋಷ ಹೊಂದ್ಕೊಳ್ಳಕ್ಕೆ, ಕ್ರಿಸ್ತನಲ್ಲಿ ಒಬ್ರು ಬಿಡುಗಡೆ ಹೊಂದ್ಕೊಳ್ಳಕ್ಕೆ ಸಹಕಾರ ಕೊಡ್ಬೇಕು ನೀವು. ಈ ಒಳ್ಳೆ ಕೆಲಸ ನಮ್ಮಲ್ಲಿ ಏನಾಗ್ತಾ ಇರ್ಬೇಕು? ನಡೀತಾನೇ ಇರ್ಬೇಕು ಪ್ರತಿದಿನ. ಸುವಾರ್ತೆ ಅಂದ್ರೆ ಏನು? ಕ್ರಿಸ್ತನ ಬಗ್ಗೆ ಅವೇರ್ನೆಸ್, ಕ್ರಿಸ್ತನ ಬಗ್ಗೆ ಒಬ್ಬರಿಗೆ ನಾವು ತಿಳಿಸ್ಕೊಡೋದೇ ಸುವಾರ್ತೆ. ಸೊ ಒಬ್ಬರಿಗೆ ತಿಳುವಳಿಕೆ ಕೊಡೋದು, ಒಬ್ಬರಿಗೆ ಜ್ಞಾನ ಕೊಡೋದೇ ಇದು ಸುವಾರ್ತೆ. ಸೊ ವಾರ ನಾವೇನ್ ಮಾಡ್ತಾ ಇದ್ದೀವಿ? ಸುವಾರ್ತೆನೇ ಹೇಳ್ತಾ ಇದ್ದೀವಿ.
ಬಟ್ ಬೇಸಿಕ್ ನ ಬಿಟ್ಟು ಒಂದ್ ಲೆವೆಲ್ ಜಾಸ್ತಿ ಹೇಳ್ತಾ ಇದ್ವಿ. ಸೊ ವಾಕ್ಯಕ್ಕೆ ಸಾಮಾನ್ಯವಾಗಿ ಹೇಳ್ಬೇಕಂದ್ರೆ ಒಂದು ವಾಕ್ಯಕ್ಕೆ ನಾವೇನ್ ಮಾಡ್ಬೇಕು, ಸಹಕಾರ ಕೊಡ್ಬೇಕು. ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ, ಮುಖ ನೋಡ್ಕೊಂಡ್ರಿ, ದೇವರ ವಾಕ್ಯಕ್ಕೆ ನಿಮ್ ಸಹಕಾರ ಆಯ್ತಾ ಅಂತ. ನಿಜವಾಗ್ಲೂ ನಿಮ್ ಸಹಕಾರ ಇದೆಯಾ ದೇವರ ವಾಕ್ಯಕ್ಕೆ? ನಿಮ್ ಪಾಸ್ಟರ್ ಅಮ್ಮವ್ರಿಗೆ ಬಿಟ್ಬಿಟ್ರಿ ಸಹಕಾರ. ಅವ್ರಿಗೆ ಸಹಕಾರ ಕೊಡೋದಲ್ಲ ನಾನು ಹೇಳ್ತಾ ಇರೋದು, ದೇವರ ವಾಕ್ಯಕ್ಕೆ ಸಹಕಾರ ಕೊಡ್ಬೇಕು ನೀವು. ವಾರದಲ್ಲಿ 7 ದಿವಸ ಇದೆ, 7 ದಿವಸದಲ್ಲಿ ಎಷ್ಟು ದಿನ ದೇವರ ವಾಕ್ಯಕ್ಕೆ ನಿಮ್ ಸಹಕಾರ ಇದೆ? ಕೇಳ್ರಿ, ಮುಖ ನೋಡ್ಕೊಂಡು ಕೇಳ್ರಿ, ಎಷ್ಟು ದಿನ ದೇವ್ರ ವಾಕ್ಯಕ್ಕೆ ನಿಮ್ ಸಹಕಾರ ಇದೆ ಅಂತ. ಸಹಕಾರ ಅಂದ್ರೆ ಅರ್ಥ ಏನು? ಕೋಆಪರೇಷನ್. ಸೊ ದೇವ್ರ ವಾಕ್ಯ ಜೊತೆ ಎಷ್ಟು ಜನ ಕೋಆಪರೇಟ್ ಮಾಡ್ತಾ ಇದ್ದೀರಾ? ನಮ್ ಪ್ರಾಬ್ಲಮ್ ಇದೆ, ಕೋಆಪರೇಷನ್ ಇಲ್ಲ ದೇವ್ರ ವಾಕ್ಯ ಜೊತೆಗೆ. ನಾವು ದೇವ್ರ ವಾಕ್ಯ ಒಂದ್ ಹೇಳುತ್ತೆ, ನಾವು ಒಂದ್ ಮಾಡ್ತಾ ಇರ್ತೀವಿ. ಕೋಆಪರೇಷನ್ ಇಲ್ಲ. ಕೋಆಪರೇಷನ್ ಇಲ್ಲದೆ ಹೋದ್ರೆ ಅವರಲ್ಲಿ ಒಬ್ಬರಾಗಿ ನಾವ್ ಹೆಂಗ್ ಬಾಳಕ್ ಸಾಧ್ಯ? ಅವರಲ್ಲಿ ಒಬ್ಬರಾಗಿ ನಾವು ಬದುಕ್ಬೇಕಂದ್ರೆ ದೇವ್ರ ವಾಕ್ಯ ಜೊತೆಗೆ ನಮಗ್ ಕೋಆಪರೇಷನ್ ಇರ್ಬೇಕು. ದೇವ್ರ ವಾಕ್ಯ ಒಂದ್ ಹೇಳಿದ್ರೆ ನೀವೊಂದ್ ಮಾಡೋದು. ಆದಮ್ಮ ಏನ್ ತಪ್ಪು ಮಾಡ್ದ? ಅದೇ ಮಾಡಿ ತಪ್ಪೆ. ಮಾಡ್ಬೇಡ ಅಂದಿದ್ದನ್ನ ಮಾಡ್ದ. ಅದಕ್ಕೇನಾಯ್ತು? ಅವರಲ್ಲಿ ಒಬ್ಬರಾಗಿರೋ ಸ್ಥಾನವನ್ನ ಕಳ್ಕೊಂಡ. ಇವತ್ತು ನಮಗೆ ದೇವ್ರ ವಾಕ್ಯ ಜೊತೆ ಕೋಆಪರೇಷನ್ ಇಲ್ಲದೆ ಹೋದ್ರೆ ನಾವು ಅವರಲ್ಲಿ ಒಬ್ಬರಾಗಿರುವಂತ ಸ್ಥಾನವನ್ನ ಕಳ್ಕೊಂತೀವಿ. ದೇವ್ರ ವಾಕ್ಯ ಜೊತೆ ಕೋಆಪರೇಷನ್ ತುಂಬಾ ತುಂಬಾ ಇಂಪಾರ್ಟೆಂಟ್. ಯೇಸು ಹೇಳ್ತಾರೆ, ನೀವು ನನ್ನಲ್ಲಿಯೂ ನನ್ನ ವಾಕ್ಯವು ನಿಮ್ಮಲ್ಲಿಯೂ ಕೋಆಪರೇಷನ್ ಆಗಿ ಕೆಲಸ ಮಾಡಿದ್ರೆ ಮಾತ್ರನೇ ನೀವೇನ್ ಕೇಳಿದ್ರು ಸಿಗತ್ತೆ. ಅಂದ್ರೆ ನೀವು ದೇವರ ವಾಕ್ಯನು ಕೋಆಪರೇಟ್ ಮಾಡಿದ್ರೆ ಮಾತ್ರನೇ ನೀವು ಕೇಳೋದು ಸಿಗೋದು. ಎಷ್ಟೋ ಸಾರಿ ನಾವು ಯೋಚನೆ ಮಾಡ್ಬೋದು, ನಾವು ಪ್ರಾರ್ಥನೆ ಮಾಡಿದ್ ಯಾಕೆ ನಮ್ಗೆ ಸಿಗ್ತಾ ಇಲ್ಲ, ನಾವು ಕೇಳಿದ್ ಯಾಕೆ ನಮ್ಗೆ ಸಿಗ್ತಾ ಇಲ್ಲ, ನಮ್ಗೆ ಯಾಕೆ ನಾವು ಪ್ರಾರ್ಥನೆ ಮಾಡಿದ್ರು ಬಿಡುಗಡೆ ಸಿಗ್ತಾ ಇಲ್ಲ, ಅದ್ಭುತ ನಡೀತಾ ಇಲ್ಲ ಅಂದ್ರೆ ದೇವ್ರ ವಾಕ್ಯ ಜೊತೆ ನಿಮಗೆ ಕೋಆಪರೇಷನ್ ಎಲ್ಲಿ ಮಟ್ಟಿಗಿದೆ ಅನ್ನೋದನ್ನ ನೀವೇ ಅರ್ಥ ಮಾಡ್ಕೊಳ್ಳಿ. ಯಾವಾಗ ನಾವು ಗಟ್ಟಿಯಾಗಿ ಕೋಆಪರೇಟ್ ಮಾಡ್ಬಿಡ್ತೀವೋ ಆಟೋಮೆಟಿಕ್ ಆಗಿ ದೇವ್ರ ವಾಕ್ಯ ನಮ್ಮನ್ನು ಬಿಡುಗಡೆ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಯಾವಾಗ ಕೋಆಪರೇಟ್ ಮಾಡಕ್ ಸ್ಟಾರ್ಟ್ ಮಾಡ್ತೀವೋ ಆಟೋಮೆಟಿಕ್ ಆಗಿ ನಮ್ಮಲ್ಲಿ ಸಮಾಧಾನ ಬರಕ್ ಸ್ಟಾರ್ಟ್ ಆಗುತ್ತೆ, ಆಟೋಮೆಟಿಕ್ ನಮ್ ನೆಮ್ಮದಿ ಬರಕ್ ಸ್ಟಾರ್ಟ್ ಆಗುತ್ತೆ, ಅದ್ಭುತ ನಡೆಯಕ್ಕೆ ಸ್ಟಾರ್ಟ್ ಆಗುತ್ತೆ, ಶತ್ರುಗಳಿಂದ ನಮಗೆ ಒಂದು ಪ್ರೊಟೆಕ್ಷನ್ ಸಿಗಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವಾಗ ಕೋಆಪರೇಟ್. ನೀವೆಲ್ಲ ಯಾರು? ಅವರಲ್ಲಿ ಒಬ್ಬರಾಗಿದ್ದೀರ. ಅವರಲ್ಲಿ ಒಬ್ಬರಾಗಿರುವ ನೀವು ಅವರ ವಾಕ್ಯಕ್ಕೆ ಸಪೋರ್ಟ್ ಮಾಡದೆ ಹೋದ್ರೆ, ಕೋಆಪರೇಟ್ ಮಾಡದೆ ಹೋದ್ರೆ ಅವರಿಂದ ಏನು ಹೊಂದ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. ಜನಕ್ಕೆ ಬಿಡುಗಡೆ ನಡಿಬೇಕಂತ ಆಸೆ ಪಡ್ತಾರೆ. ನಿಮ್ಗೆ ಏನಾಗ್ಬೇಕು? ಏನ್ ಬೇಕು ನಿಮ್ಗೆ ಇವತ್ತು? ಕೋಆಪರೇಷನ್ ಮಾಡ್ಬೇಕು ನೀವು ಇವತ್ತಿಂದ. ಒಳ್ಳೆ ರಾಯಭಾರಿಯಾಗಿ ನಿಮ್ಮ ದೇಶಕ್ಕೆ ಏನ್ ಮಾಡ್ಬೇಕು? ನೀವು ಕೋಆಪರೇಟ್ ಮಾಡ್ಬೇಕು. ನಿಮ್ ದೇಶಕ್ಕೆ, ದೇಶದ ಜೊತೆಲಿ ನೀವೇನ್ ಮಾಡ್ಬೇಕು? ಕೋಆಪರೇಟ್ ಮಾಡ್ಬೇಕು. ಬೇರೆ ದೇಶದಲ್ಲಿ ಇದ್ರು ನಿಮ್ ದೇಶಕ್ಕೆ ನೀವೇನ್ ಮಾಡ್ಬೇಕು? ಸಪೋರ್ಟ್ ಮಾಡ್ಬೇಕು, ಕೋಆಪರೇಟ್ ಮಾಡ್ಬೇಕು. ಇವತ್ತು ನಾವು ಅವರಲ್ಲಿ ಒಬ್ಬರಾಗಿದ್ದೀವಿ. ಅವರಲ್ಲಿ ಒಬ್ಬರಾಗಿರೋ ನಾವು ಈ ಭೂಲೋಕದಲ್ಲಿ ಏನ್ ಮಾಡ್ತಾ ಇದ್ದೀವಿ? ಜೀವಿಸ್ತಾ ಇದ್ದೀವಿ. ಈ ಭೂಲೋಕದಿಂದ ಪರಲೋಕಕ್ಕೆ ನಾವೇನ್ ಮಾಡ್ಬೇಕು? ಕೋಆಪರೇಟ್ ಮಾಡ್ಬೇಕು. ನಿಮ್ಮ ನೀವೇ ಕೇಳ್ಕೊಳ್ಳಿ, ನಿಮ್ಮ ಮನ್ಸು ಮುಟ್ಟಿ ಕೇಳ್ಕೊಳ್ಳಿ. ನಿಜವಾಗ್ಲೂ ನಾನು ದೇವ್ರ ವಾಕ್ಯಕ್ಕೆ ಕೋಆಪರೇಟ್ ಮಾಡ್ತಾ ಇದ್ದೀನಾ? ಕೇಳ್ರಿ, ಪಕ್ಕದಲ್ಲಿರೋ ಮುಖ ನೋಡಿ, ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡು ಕೇಳ್ರಿ, ನಿಜವಾಗ್ಲೂ ದೇವ್ರ ವಾಕ್ಯಕ್ಕೆ ನೀನ್ ಕೋಆಪರೇಟ್ ಮಾಡ್ತಾ ಇದ್ಯಾ? ಕೇಳ್ರಿ, ಒಂದ್ 2-3 ಸರಿ ಕೇಳ್ರಿ, ಅವ್ರ ಮುಖ ನೋಡ್ಕೊಂಡು ಕೇಳ್ರಿ. ಮುಕ್ಕಾಲ್ ಭಾಗ ನಾವು ಮಾಡೋದಲ್ಲ ಏನಂದ್ರೆ, ಇಲ್ಲೊಂದು ಹೇಳಿದ್ರೆ ಅಲ್ಲೊಂದು ಮಾಡ್ತೀವಿ, ಹೋಗ್ಬೇಡ ಅಂದ್ರೆ ಹೋಗ್ತೀವಿ, ಮಾಡ್ಬೇಡ ಅಂದ್ರೆ ಮಾಡ್ತೀವಿ, ಮಾತಾಡ್ಬೇಡ ಅಂದ್ರೆ ಮಾತಾಡ್ತೀವಿ, ನೋಡ್ಬೇಡ ಅಂದ್ರೆ ನೋಡ್ತೀವಿ, ಕತೆಗಳು ಮಾತಾಡ್ಬೇಡ ಅಂದ್ರೆ ಮಾತಾಡ್ತೀವಿ.
ಕೆಟ್ಟವ್ರ ಜೊತೆ ಸೇರ್ಬೇಡ ಅಂದ್ರೆ ಸೇರ್ತೀವಿ. ದೇವ್ರ ವಾಕ್ಯ ಏನ್ ಹೇಳುತ್ತೋ ಅದಕ್ಕೆ ಏನ್ ಮಾಡ್ತಾ ಇದೀವಿ ನಾವು? ಆಪೋಸಿಟ್ ಆಗೇ ಮಾಡ್ತಾ ಇದೀವಿ. ಹಿಂಗ್ ಮಾಡ್ಬೇಕಾದ್ರೆ ಈ ತರ ಕೋಆಪರೇಷನ್ ಇಲ್ಲದೆ ಹೋದ್ರೆ ದೇವ್ರ ವಾಕ್ಯ ಹೆಂಗೆ ನಮ್ಮಲ್ಲಿ ನೆರವೇರಕ್ ಸಾಧ್ಯ? ಎಷ್ಟು ಜನಕ್ಕೆ ಆಸೆ ಇದೆ ದೇವ್ರ ವಾಕ್ಯ ಬರ್ದಿರೋದೆಲ್ಲ ನಮ್ಮಲ್ಲಿ ನೆರವೇರ್ಬೇಕಂತ? ನಿಜವಾಗ್ಲೂ ಆಸೆ ಇದೆಯಾ? ಎಲ್ಲಾರ್ಗು ನೆರವೇರ್ಬೇಕಾ? ಮತ್ ಕೋಆಪರೇಟ್ ಮಾಡ್ರಲ್ಲ. ಯಾವ ವಾಕ್ಯದಲ್ಲಿ ನೀವು ಕೋಆಪರೇಟ್ ಮಾಡ್ತೀರೋ ಆ ವಾಕ್ಯ ನಿಮ್ಮಲ್ಲಿ ನೆರವೇರುತ್ತೆ. ಮೋಶೆಗೆ ಕೆಂಪು ಸಮುದ್ರ ಮುಂಭಾಗದಲ್ಲಿ ಎಲ್ಲ ಏನ್ ಮಾಡ್ತಾವ್ರ ಜನರು? ನಿನ್ನಿಂದನೇ ಸಾಯಕ್ ಬಂದಿದ್ದು, ಕರ್ಕೊಂಡ್ ಬಂದಿದ್ದೆ ನಮ್ಮನ್ನ ಸಾಯಿಸಕ್ಕೆ, ಅಲ್ಲಾದ್ರೂ ಚೆನ್ನಾಗಿರ್ತಾ ಇದ್ವಿ ಅಂತ ಗೊಣ್ಕೊಂಡು ಎಲ್ಲಾರು ಎಷ್ಟು ಲಕ್ಷ ಜನ? ಇಷ್ಟು ಲಕ್ಷ ಜನ ಮಾತಾಡ್ಬೇಕಾದ್ರೆ ಹೆಂಗಿರುತ್ತೆ? ನಿನ್ನಿಂದನೇ ಮಗನೇ ಸಾಯಕ್ ಬಂದಿದ್ ನಾವು, ನಿನ್ನಿಂದನೇ ನಾವು ಬದುಕ್ತಾ ಇದ್ವಿ, ಚೆನ್ನಾಗಿರ್ತಾ ಇದ್ವಿ, ನೀನೇ ಬಂದ್ಬಿಟ್ಟೆ, ನೀನೇ ಕರ್ಕೊಂಡ್ ಬಂದೆ, ಹಿಂಗೆ ಚುಚ್ಚಿ ಮಾತಾಡ್ತಾ ಇದ್ರೆ ಒಂದ್ ಮನುಷ್ಯ ಹೆಂಗೆ ಅದನ್ನ ತಡ್ಕೊಳಕ್ಕೆ ಸಾಧ್ಯ? ನಿಮ್ಮನ್ನ ಏನ್ ಮಾಡ್ತಾ ಇದಾರೆ ಜನರು? ಹಂಗೆ ಚುಚ್ಚಿ ಅಂದ್ರೆ ಅಷ್ಟು ಲಕ್ಷ ಜನ ಇಲ್ದೆ ಹೋದ್ರು ಒಂದ್ 4 ಜನ ಚುಚ್ತಾವ್ರ ಅನ್ಕೊಳ್ಳಿ. ಅಷ್ಟು ಲಕ್ಷ ಜನ ಚುಚ್ತಾ ಇರ್ಬೇಕಾದ್ರೆ, ಮಾತಾಡ್ತಾ ಇರ್ಬೇಕಾದ್ರೆ ದೇವ್ರ ಏನ್ ಹೇಳ್ತಾರೆ ಮೋಶೆಗೆ? ನಾನು ಹೇಳಿದ್ದೀನಿ ಫಾಲೋ ಮಾಡು, ನಾನು ಏನ್ ಹೇಳಕ್ ಬರ್ತಾ ಇದ್ದೀನಿ ಇವಾಗ, ನೀನ್ ಸೈಲೆಂಟ್ ಆಗಿರು, ನಾನು ನೋಡ್ಕೊಂತೀನಿ. ಅಷ್ಟು ಲಕ್ಷ ಜನ ಕಿರ್ಸ್ತಾ ಇರ್ಬೇಕಾದ್ರೆ ಹೆಂಗ್ ಸೈಲೆಂಟ್ ಆಗಿರಕ್ಕಾಗತ್ ಬ್ರದರ್? ಅದೆಲ್ಲ ಅಲ್ಲ ನಿಮ್ ಪ್ರಶ್ನೆ, ಅದೆಲ್ಲ ಕೇಳೋದು. ಈ ಕಡೆ ನಮ್ಮ ಒಂದ್ 4-5 ಜನ ನಮ್ಮ ರಿಲೇಷನ್ಸ್ ಬಡ್ಕೊಂತವ್ರೆ, ಈ ಕಡೆ ನಮ್ಮ ಫ್ರೆಂಡ್ಸ್ ಬಡ್ಕೊಂತವ್ರೆ, ಅಲ್ಲಿ ಕೆಲ್ಸದಲ್ಲಿ ಬಡ್ಕೊಂತವ್ರೆ, ಇಲ್ಲಿ ಸ್ಕೂಲಲ್ಲಿ ಬಡ್ಕೊಂತವ್ರೆ, ಅಲ್ಲಿ ಕಾಲೇಜಲ್ಲಿ ಬಡ್ಕೊಂತವ್ರೆ, ಇಲ್ಲಿ ರೋಡಲ್ಲಿ ಬಡ್ಕೊಂತವ್ರೆ, ಇಲ್ಲಿ ಮನೇಲಿ ಬಡ್ಕೊಂತವ್ರೆ. ಈ ಬಡ್ಕೊಳ್ಳೋ 4 ಜನಕ್ಕೆ ನಿಮ್ ಕೈಯಲ್ಲಿ ಏನ್ ಮಾಡಕ್ ಆಯ್ತಲ್ಲ? ಸೈಲೆಂಟ್ ಆಗಿರಕ್ ಆಗ್ತಾ ಇಲ್ಲ. ನಿಮ್ ಕೈಯಲ್ಲಿ ಏನಾಗ್ತಾ ಇಲ್ಲ? ಸೈಲೆಂಟ್ ಆಗಿರಕ್ ಆಗ್ತಾ ಇಲ್ಲ. 4 ಜನಕ್ಕೆ ಸೈಲೆಂಟ್ ಆಗಿರಕ್ ಆಗಲ್ಲ ಅಂದ್ರೆ ನಿಮ್ಮನ್ನ ಹಿಡ್ಕೊಂಡು ಏನ್ ಮಾಡಲಿ ದೇವ್ರು? 4 ಜನ 40 ಜನ ಆಗ್ಬಿಟ್ರೆ ಬಾಯ್ ಬಡ್ಕೊಂಡು ಇರೋರ್ನು ಓಡಿಸ್ಬಿಡ್ತೀರಾ ನೀವು? ಯಾಕಂದ್ರೆ ದೇವ್ರ ವಾಕ್ಯ ಜೊತೆ ಕೋಆಪರೇಟ್ ಮಾಡಕ್ ಆಗದೆ ಇರೋನ್ ಮೇಲೆ ನಾವು ಡಿಪೆಂಡ್ ಆಗಕ್ ಆಗಲ್ಲ. ಅವನ್ ಯಾವಾಗಿದ್ರು ಡೇಂಜರೇ. ತೂತಾಗಿರೋ ದೋಣಿ ತರ ಅವನು. ಯಾರು? ದೇವ್ರ ವಾಕ್ಯ ಜೊತೆ ಕೋಆಪರೇಟ್ ಮಾಡದೆ ಇರೋನು ತೂತಾಗಿರೋ ದೋಣಿ ತರ ಎನಿ ಟೈಮ್ ಮುಳುಗೋಗ್ಬೋದು. ಮೇಲ್ಗಡೆ ನೋಡಿ ಒಳ್ಳೆ ಬೋಟ್, ಸೂಪರ್ ಬ್ರದರ್, ವಾವ್ ಬ್ರದರ್, ಎಷ್ಟು ಚೆನ್ನಾಗಿ ಪ್ರೇಯರ್ ಮಾಡ್ತೀರಾ, ಎಷ್ಟು ಚೆನ್ನಾಗಿ ಮಾಡ್ತೀರಾ ಬ್ರದರ್ ಅನ್ಬಿಟ್ಟು ಹೋಗಿ ಕುತ್ಕೊಂಡ್ರೆ ಅವ್ರ ಜೊತೆ ಸೇರ್ಕೊಂಡು ನಾವು ಮುಳುಗೋಗ್ತೀವಿ. ಒಬ್ಬ ವ್ಯಕ್ತಿ ಮೇಲ್ಗಡೆ ಅದನ್ನ ನೋಡ್ಬೇಡ್ರಿ, ಒಳಭಾಗ ನೋಡಿ. ಯಾಕಂದ್ರೆ ದೇವ್ರು ನೋಡೋದು ಒಳಭಾಗ ಮಾತ್ರನೇ. ಇವನ್ ಯಾವ ಲೆವೆಲ್ಗೆ ನನಗೆ ಕೋಆಪರೇಟ್ ಮಾಡ್ತಾ ಇದ್ದಾನೆ, ಯಾವ ಲೆವೆಲ್ಗೆ ನನ್ನ ವಾಕ್ಯ ಜೊತೆಲೆ ಕೋಆಪರೇಟ್ ಮಾಡ್ತಾ ಇದ್ದಾನೆ ಅನ್ನೋದು ಇಂಪಾರ್ಟೆಂಟ್. ಕೇಳ್ರಿ ಪಕ್ಕದಲ್ಲಿರೋರಿಗೆ, ನೀವು ದೇವ್ರ ವಾಕ್ಯ ಜೊತೆ ಕೋಆಪರೇಟ್ ಮಾಡದೆ ಹೋದ್ರೆ ನೀವುನು ಏನು ತೂತಾಗಿರುವಂತ ದೋಣಿ ಇದ್ದಂಗೆ, ಎನಿ ಟೈಮ್ ಮುಳುಗೋಗ್ಬೋದು. ಸೊ ಕೋಆಪರೇಟ್ ಮಾಡದೇ ಇರೋರು ಎನಿ ಟೈಮ್ ಏನ್ ಮಾಡ್ಬೋದು? ಅವರು ಮುಳುಗೋಗ್ಬೋದು. ಸೊ ಅಷ್ಟು ಲಕ್ಷ ಜನ ಇರ್ಬೇಕಾದ್ರೆ ದೇವ್ರು ಹೇಳ್ತಾರೆ, ನೀನೇನ್ ಮಾಡಿ ಇವಾಗ ಸುಮ್ನೆ ಇರು, ಸೈಲೆಂಟ್ ಆಗಿರು. ಇವಾಗ ಅದನ್ನೇನ್ ಮಾಡ್ಬೇಕು? ಮೋಶೆ ಕೇಳ್ಬೇಕು. ಆಮೇಲೆ ಆ ಹೇಳಿರೋ ಮಾತಿಗೆ ಏನ್ ಮಾಡ್ಬೇಕು? ಕೋಆಪರೇಟ್ ಮಾಡ್ಬೇಕು. ಇಲ್ಲ ದೇವ್ರೆ ನನ್ BP ಜಾಸ್ತಿ ಆಗ್ತೈತೆ, ನನ್ಗೆ ಇದು ಜಾಸ್ತಿ ಆಗ್ತೈತೆ, ನನ್ಗೆ ಅದು ಜಾಸ್ತಿ ಆಗ್ತೈತೆ ಅಂತ ಎಗರಾಡ್ತಾ ಇದ್ದಿದ್ರೆ, ಕೋಆಪರೇಟ್ ಮಾಡ್ದಿರಾ ಏನಾಗ್ತಾ ಇತ್ತು? ಅದ್ಭುತ ನಡೀತಾ ಇರ್ಲಿಲ್ಲ. ನಮ್ ಪ್ರಾಬ್ಲಮ್ ಏನ್ ಹೇಳ್ರಿ? 2 ನಿಮಿಷ ಸೈಲೆಂಟ್ ಆಗಿರಕ್ಕಾಗಲ್ಲ ನಮ್ಗೆ. ಒಂದ್ ದಿನ ನಿಮ್ಗೆ ಬಾಧೆ ಕೊಟ್ಟವ್ರ ಬಗ್ಗೆ ಯೋಚನೆ ಮಾಡ್ತೀರಿ ಇರಕ್ಕಾಗತ್ತಾ? ಒಂದ್ ದಿವಸ ನಿಮ್ಗೆ ನೋವು ಕೊಟ್ಟವ್ರನ್ನ ಬಗ್ಗೆ ಯೋಚನೆ ಮಾಡ್ತೀರಿ ಇರಕ್ಕಾಗತ್ತಾ? ಒಂದಿನ ನಿಮ್ಗೆ ಅವಮಾನ ಮಾಡಿದವ್ರ ಬಗ್ಗೆ ಯೋಚನೆ ಮಾಡ್ತೀರಾ ಇರಕ್ಕಾಗತ್ತಾ?
ಇನ್ ಹೆಂಗ್ ಅದ್ಭುತ ನಡಿಬೇಕು ನಿಮ್ಗೆ ಆ ವಿಷಯದಲ್ಲಿ? ಆಡ್ ಮಾತ್ರ ಚೆನ್ನಾಗಿ, ಯುದ್ಧವು ಯೆಹೋವನದೇ, ಆದ್ರೆ ನಿಮ್ದು ನಿಮ್ದೇನು? ಯುದ್ಧವು ಅವ್ರದೇ, ಆದ್ರೆ ನೀವು ಅವ್ರು ಯುದ್ಧ ಮಾಡ್ತಾರೆ. ಬಟ್ ನೀವೇನ್ ಮಾಡ್ಬೇಕು? ಕೋಆಪರೇಟ್ ಮಾಡ್ಬೇಕಾ ಬೇಡವಾ? ನೀವು ಮೆಂಟಲ್ಗಳ ತರ ಅಲ್ಲಿ ಇಲ್ಲಿ ಸುತ್ತಾಡ್ತಾ ಇದ್ರೆ ಯೋಶುವ ಜನರನ್ನ ಕಳಿಸ್ತಾರಲ್ಲ ಒಳಗಡೆ, ಅವ್ರು ವಾಪಸ್ ಬರ್ಬೇಕಾದ್ರೆ ಏನ್ ಹೇಳ್ತಾರೆ? ಭಯ ಪಡಿಸ್ತಾರೆ. ಭಯ ಪಡಿಸ್ಬಿಟ್ಟು ಎಲ್ಲಾರು ಏನ್ ಮಾಡ್ತಾವನೆ? ಡಿಸ್ಟರ್ಬ್ ಮಾಡ್ತಾವ. ಡಿಸ್ಟರ್ಬ್ ಮಾಡೋದ್ರಿಂದ ಕೆಲವೊಬ್ರು ಸಹಕಾರ ಏನಾಗಿಲ್ಲ, ಕೋಆಪರೇಷನ್ ಸಿಗ್ಲಿಲ್ಲ. ಆದ್ರೆ ಯೋಶುವ ಬಂದು ಯಾರು ಕೋಆಪರೇಟ್ ಮಾಡ್ತಾರೋ ಅವ್ರನ್ನ ಮಾತ್ರನೇ ಕರ್ಕೊಂಡು ಹೋದ. ಕೋಆಪರೇಟ್ ಮಾಡ್ತಾರ ನೀವ್ಯಾರು? ಅದೇ ಅವ್ರ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಬ್ರದರ್, ಹಿಂಗೈತೆ ಬ್ರದರ್, ಹಂಗ್ ಸಮಸ್ಯೆ ಕೊಡ್ತಾರೆ, ಹಿಂಗ್ ಅವಮಾನ ಮಾಡ್ತಾರೆ, ಹಿಂಗ್ ಮಾತಾಡ್ತಾರೆ. ನೀವ್ ಅವ್ರನ್ನ ನೋಡ್ಕೊಂಡು ಅಲ್ಲೇ ನಿಂತ್ಕೊಂತೀರಾ? ಇಲ್ಲ ದೇವ್ರ ಜೊತೆ ಕೋಆಪರೇಟ್ ಮಾಡಿ ಮುಂದೆ ಹೋಗ್ತೀರಾ? ಯಾರ್ ನೀವು? ದೇವ್ರೊಟ್ಟಿಗೆ ಮುಂದೆ ಹೋಗ್ಬೇಕಂದ್ರೆ ದೇವ್ರ ವಾಕ್ಯ ಜೊತೆ ಕೋಆಪರೇಟ್ ಮಾಡೋದೇ ಒಂದೇ ದಾರಿ. 1ನೇ ಅಧ್ಯಾಯ 27ನೇ ವಾಕ್ಯ. ಹೇಗೂ ಕ್ರಿಸ್ತನ ಸುವಾರ್ತೆಗೆ ಯೋಗ್ಯರಾಗಿ ನಡೆದುಕೊಳ್ಳಿರಿ. ಏನಾಗ್ಬೇಕಂತೆ? ಕ್ರಿಸ್ತನ ಸುವಾರ್ತೆಗೆ ಯೋಗ್ಯರಾಗಿ ಒಂದು ಸಹಕರಿಸಬೇಕು. ವಾಕ್ಯಕ್ಕೆ ಏನಾಗ್ಬೇಕು? ನಾವು ಕೋಆಪರೇಟ್ ಮಾಡಬೇಕು. ಕೋಆಪರೇಟ್ ಮಾಡಿ ನಮ್ಮ ಸ್ಟ್ಯಾಂಡರ್ಡು, ನಮ್ಮ ಲೈಫ್ ಸ್ಟೈಲು ಯಾವುದಕ್ಕೆ ಸ್ಟ್ಯಾಂಡರ್ಡ್ ಈಕ್ವಲ್ ಆಗಿರ್ಬೇಕು? ದೇವರ ವಾಕ್ಯಕ್ಕೆ. ನಮ್ಮ ಯೋಗ್ಯತೆ ಏನು? ದೇವರ ವಾಕ್ಯನೇ ನಮ್ಮ ಯೋಗ್ಯತೆ. ದೇವರ ವಾಕ್ಯ ನಿನ್ನ ಹತ್ರ ಎಲ್ಲ ಇದೆ ಅಂದ್ರೆ ಅದೇ ನಮ್ಮ ಯೋಗ್ಯತೆ. ದೇವರ ವಾಕ್ಯ ನಿನಗೆ ಸಮಾಧಾನ ಇದೆ ಅಂದ್ರೆ ಅದೇ ನಮ್ಮ ಯೋಗ್ಯತೆ. ದೇವ್ರ ವಾಕ್ಯ ನಿನಗೆ ಸಮಾಧಾನ, ಸಂತೋಷ ಇದೆ ಅಂದ್ರೆ ಅದೇ ನಮ್ಮ ಯೋಗ್ಯತೆ. ದೇವ್ರ ವಾಕ್ಯ ನಿಮಗೆ ನೆಮ್ಮದಿ ಇದೆ ಅಂದ್ರೆ ಅದೇ ನಿಮ್ಮ ಯೋಗ್ಯತೆ. ದೇವ್ರ ವಾಕ್ಯ ನಿಮಗೆ ಒಳ್ಳೆ ಆರೋಗ್ಯ ಇದೆ ಅಂದ್ರೆ ಅದೇ ನಮ್ಮ, ಹೇಳ್ರಿ ಬಾಯ್ಬಿಟ್ಟು, ಎಷ್ಟು ಜನ ಹತ್ರ ಬೈಬಲ್ ಇದೆ? ಎಲ್ಲ ಮೇಲೆ ಕೈ ಹಿಡ್ಕೊಂಡು ಹೇಳ್ರಿ, ಇದ್ರಲ್ಲಿ ಏನ್ ಬರ್ದಿದ್ಯೋ ಇದೇ ನನ್ನ ಯೋಗ್ಯತೆ. ನನ್ನ ಯೋಗ್ಯತೆ ನಮ್ಮಲ್ಲಿ ಕಾಣಿಸ್ಬೇಕಂದ್ರೆ ನಾವೇನ್ ಮಾಡ್ಬೇಕು? ಕೋಆಪರೇಟ್ ಮಾಡ್ಬೇಕು. ನಿಮ್ ಮುಖ ನೋಡ್ಕೊಳ್ಳಿ, ಇಲ್ಲಿ ಬರ್ದಂಗ್ ನಮ್ ಲೈಫ್ ಐತಾ? ಇಲ್ಲಿ ಇಷ್ಟು ಸ್ಟ್ಯಾಂಡರ್ಡ್ ಆಗಿ ಇರ್ಬೇಕಾದ್ರೆ ನಾವು ಎಷ್ಟು ಚೀಪಾಗಿ ಬದುಕ್ತಾ ಇದೀವಿ. ಇಲ್ಲಿ ಸಮಾಧಾನ ಇದೆ ಅಂತ ಇದೆ, ಇಲ್ಲಿ ಸಮಾಧಾನ ಇಲ್ಲ ಅಂತ ಇದೆ. ಅಲ್ಲಿ ನೆಮ್ಮದಿ ಇದೆ ಅಂತ ಇದೆ, ಇಲ್ಲಿ ಅಲ್ಲಿ ಆರೋಗ್ಯ ಇದೆ ಅಂತ ಇದೆ, ಆರೋಗ್ಯ ಇಲ್ಲ. ಅಲ್ಲಿ ಸಂತೋಷ ಇದೆ ಅಂತ ಇದೆ, ಇಲ್ಲಿ ಏನಿಲ್ಲ. ಅಲ್ಲಿ ಅಭಿವೃದ್ಧಿ ಇದೆ ಅಂತ ಇದೆ, ಇಲ್ಲಿ ಇಲ್ಲ ಅಂತ ಐತೆ. ನಮ್ಮ ಯೋಗ್ಯತೆ ದೇವ್ರ ವಾಕ್ಯನೇ ನಮ್ಮ ಯೋಗ್ಯತೆ. ಆ ದೇವ್ರ ವಾಕ್ಯಕ್ಕೆ ಯೋಗ್ಯರಾಗಿ ಏನ್ ಮಾಡ್ಬೇಕು? ನೀವು ನಡ್ಕೊಬೇಕು. ಆ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ಬೇಕು. ನಿಮ್ ಸ್ಟ್ಯಾಂಡರ್ಡ್ ಯಾವುದು? ದೇವರ ವಾಕ್ಯನೇ ನಮ್ ಸ್ಟ್ಯಾಂಡರ್ಡ್. ಆ ಲೆವೆಲ್ಗೆ ನಾವೇನ್ ಮಾಡ್ಬೇಕು? ರೀಚ್ ಆಗಿ ಬದುಕೋದನ್ನ ಕಲಿಬೇಕು. ದೇವರು ಏನ್ ಮಾಡ್ತಾರಂತೆ? ಇರುವುದನ್ನ ಇಲ್ಲದಾಗಿಯೂ, ಇಲ್ಲದನ್ನ ಇರೋದನ್ನಾಗಿಯೂ ಮಾಡಲು ಶಕ್ತನಾಗಿದ್ದಾರೆ. ನಾವು ಅವರಲ್ಲಿ ಒಬ್ಬರಾಗ್ಬಿಟ್ರೆ, ದೇವ್ರ ವಾಕ್ಯ ಜೊತೆ ಕೋಆಪರೇಟ್ ಮಾಡ್ಬಿಟ್ರೆ, ನಮ್ಮಲ್ಲಿ ದುಃಖ ಇದೆ ಅಂದ್ರೆ ಅದನ್ನೇನ್ ಮಾಡ್ತಾರೆ? ಇಲ್ಲ ಅಂತ ಮಾಡ್ತಾರೆ.
ಕಣ್ಣೀರಿದೆ ಅಂದ್ರೆ ಅದನ್ನ ಇಲ್ಲ ಅಂತ ಮಾಡ್ತಾರೆ. ವೇದನೆ ಇದೆ ಅಂದ್ರೆ ಅದನ್ನ ಇಲ್ಲ ಅಂತ ಮಾಡ್ತಾರೆ. ದರಿದ್ರ ಇದೆ ಅಂದ್ರೆ ಅದನ್ನ ಇಲ್ಲ ಅಂತ ಮಾಡ್ತಾರೆ. ನೀವು ಕೋಪರೇಟ್ ಮಾಡ್ಬೇಕಾದ್ರೆ ಏನೆಲ್ಲ ಇದೆ ಅಂತ ಇದಿರೋ ಅದನ್ನೆಲ್ಲ ದೇವ್ರು ಏನ್ ಮಾಡ್ತಾರೆ? ಇಲ್ಲ ಅಂತ ಮಾರ್ಪಡಿಸ್ತಾರೆ. ಆದ್ರೆ ನಿಮ್ ಕೋಪರೇಷನ್ ಮೇಲೆ ಅದು ಡಿಪೆಂಡು. ಏನು ಕೋಪರೇಷನ್? 38 ವರ್ಷದಿಂದ ಒಬ್ಬ ಬೆಡ್ ಮೇಲೆ ಮಲಗಿದ್ದಲ್ಲ, ಅವನ್ಗೇನ್ ಹೇಳಿದ್ರು ಯೇಸು ಸ್ವಾಮಿ? ನೀನ್ ಅವ್ನ್ ಕೋಪರೇಟ್ ಮಾಡದೆ ಹೋಗಿದ್ದಿದ್ರೆ, ಇಲ್ಲಪ್ಪ ನನ್ನ ಕೈಯಲ್ಲಿ ಆಗಲ್ಲ, ಯಾರಾದ್ರೂ ಬೇಕು ನನ್ ಬೆಡ್ ಎತ್ತಕ್ಕೆ, ನಾನು ಒಬ್ಬನ ಕೈಯಲ್ಲೆಲ್ಲ ಆಗಲ್ಲ, 38 ವರ್ಷದಿಂದ ನಾನೇ ಎದೊಳಕಾಯ್ತಲ್ಲ, ನನ್ನ ಬೆಡ್ ಇಲ್ಲಿಂದ ಎತ್ಕೊಂಡು ಹೋಗೋದು ಅಂತ ಕೋಪರೇಟ್ ಮಾಡದೆ ಹೋಗಿದ್ದಿದ್ರೆ ಹೇಳ್ರಿ. ನಿಮ್ ಮುಖಗಳು ನೋಡ್ಕೊಂಡು ಹೇಳ್ರಿ. ನೀವು ಕೋಪರೇಟ್ ಮಾಡದೆ ಹೋದ್ರೆ ನೀವೂನು ಇದೇ ಗತಿನೇ. ನೀವು ಕೋಪರೇಟ್ ಮಾಡದೆ ಹೋದ್ರೆ ಕಣ್ಣೀರೇ ನಿಮ್ ಗತಿ. ನೀವು ಕೋಪರೇಟ್ ಮಾಡದೆ ಹೋದ್ರೆ ದರಿದ್ರನೇ ನಿಮ್ ಗತಿ. ನೀವು ಕೋಪರೇಟ್ ಮಾಡದೆ ಹೋದ್ರೆ ಹಿಂಸೆ, ನೋವು, ಬಾಧೆ, ಅವಮಾನ ಇದೇ ನಿಮ್ ಗತಿ. ನಾನು ಹೇಳಿದ್ದು ಕೋಪರೇಟ್ ಮಾಡದೆ ಹೋದ್ರೆ. ಮುಖ ನೋಡ್ಕೊಂಡು ಹೇಳಿ, ಕೋಪರೇಟ್ ಮಾಡದೆ ಹೋದ್ರೆ ಅದೇ ಗತಿ ನಿಮ್ಗೆ ಅಂತ. ನಿಮ್ ಕಣ್ಣೀರ್ ಜೀವನ ಪರ್ಯಂತ ಹೋಗಲ್ಲ. ಯಾವಾಗ ಕೋಪರೇಟ್ ಮಾಡಿಲ್ಲ ಅಂದ್ರೆ ನಿಮ್ ಕಣ್ಣೀರು, ನಿಮ್ ಅವಮಾನ, ನಿಮ್ ಬಾಧೆ, ನಿಮ್ ಹಿಂಸೆ, ನೋವು, ನಿಮ್ ಕಾಯಿಲೆ ಎಲ್ಲಾನು ಏನಾಗಲ್ಲ? ಹೋಗಲ್ಲ. ಅವನು 38 ವರ್ಷದಿಂದ ಕಾಯ್ತವನು, ಯಾರಾದ್ರೂ ಬಂದು ನನ್ನ ಎತ್ಕೊಂಡು ಹೋಗಿ ಹಾಕ್ತಾರ ಅಂತ. ಇವನ್ ಕೋಪರೇಟ್ ಮಾಡಕ್ ಇಷ್ಟ ಇಲ್ಲ. ಇವನ್ಗೆ ಏನ್ ಮಾಡ್ಬೇಕು? ಯಾರಾದ್ರೂ ಬರ್ಬೇಕು. ನೀವೇನ್ ಯೋಚನೆ ಮಾಡ್ತೀರಾ? ನನ್ಗೆ ಯಾರಾದ್ರೂ ಬಂದು ಸಹಾಯ ಮಾಡ್ತಾರಾ? ಯಾರಾದ್ರೂ ಬಂದು ನಂಗೆ ಆದರಣೆ ಮಾಡ್ತಾರಾ? ಏನ್ ಮಾಡ್ತಾ ಇದ್ದೀರಾ ನೀವು? ಜನರ ಹತ್ರ ಎದುರು ನೋಡ್ತಾ ಇದ್ದೀರಾ? ಯಾರಾದ್ರೂ ಬಂದು ನನ್ಗೆ ಒಳ್ಳೇದ್ ಹೇಳ್ತಾರಾ? ನಾನ್ ಎದ್ದು ನಿಲ್ಸಕ್ ಯಾರಾದ್ರೂ ಒಬ್ರು ಬರ್ತಾರ? ನಾನು ಎದ್ದು ನಿಂತ್ಕೊಳಕ್ ರೆಡಿ ಆಗಿದ್ದೀನಿ ಅಂತ ಕೈ ತೋರ್ಸಿದ್ರೆ ದೇವ್ರೇನ್ ಮಾಡ್ತಾರೆ? ಕೈ ಹಿಡ್ದ ಮೇಲೆ ಎತ್ತಾರೆ. ನಿಮ್ಮ ಕೋಪರೇಷನ್ ಇಲ್ದಿರ ದೇವ್ರು ನಿಮ್ ಜೊತೆಯಲ್ಲಿ ಏನು ಮಾಡಕ್ಕೆ ಸಾಧ್ಯನೇ ಇಲ್ಲ. ಪೇತ್ರ ಬಂದ, ಮುಳುಗೋದ. ಮುಳುಗೋಗ್ಬಿಟ್ಟು ಮೇಲಕ್ಕೆ ಎತ್ತಿರ ಅಂತ ಕೈ ತೋರಿಸ್ದೆ ಹೋಗಿದ್ದಿದ್ರೆ, ಅವನು ಮೇಲಕ್ಕೆ ಎತ್ತಬೇಕಾದ್ರೆ ಅವನಿಗೆ ಇದು ಬೇಕಾಗಿದ್ದೇನು? ಒಂದು ಕೋಪರೇಷನ್. ಬಂದೆ, ನಡ್ಕೊಂಬಂದೆ, ಮುಳುಗೋದೆ, ಇವಾಗ ನಾನು ಏನಾಗ್ಬೇಕು? ಮೇತ್ತೆ ಎದ್ದೊಳ್ಬೇಕು, ಸಹಾಯ ಮಾಡು. ನೀವು ಬೀಳ್ಬೇಕಾದ್ರೆ ಅಲ್ಲ, ದೇವ್ರು ನಿಮಗೆ ಕೈ ಹಿಡಿದು ಮೇಲಕ್ಕೆತ್ತಕ್ಕೆ ರೆಡಿ ಆಗಿದ್ದಾರೆ. ಬಟ್ ನೀವು ಕೋಪರೇಟ್ ಮಾಡಕ್ ರೆಡಿ ಆಗಿರ್ಬೇಕು. ಯಾವಲ್ಲ ಒಂದು ಹಾಕಿ ಹೋಗ್ತ, ನೀತಿವಂತನು 7 ಸಾರಿ ಬಿದ್ರು ಎದ್ದೊಳ್ತಾನೆ, ಏನು ಒಬ್ಬನೇ ಎದ್ಬಿಡ್ತಾನ? ದೇವ್ರ ವಾಕ್ಯದ ಕೋಪರೇಷನ್ ಇಲ್ದೇನೆ ಎದ್ಬಿಡ್ತಾನ? ದೇವರ ಸಹಾಯ ಇಲ್ದೇನೆ ಎದ್ಬಿಡ್ತಾನ? ಎತ್ತಕ್ ದೇವ್ರು ಇರ್ಬೇಕು ತಾನೆ. ಅವನು ಎತ್ತಕ್ ದೇವ್ರು ಇರ್ಬೇಕಂದ್ರೆ ಅವನು ಏನಾಗಿರ್ಬೇಕು? ಅವನು ನೀತಿವಂತನಾಗಿರ್ಬೇಕು ಮೊದ್ಲು. ಎರಡನೇದು, ದೇವ್ರಿಗೆ ಏನಾಗಿರ್ಬೇಕು? ಕೋಪರೇಟ್ ಮಾಡೋನಾಗಿರ್ಬೇಕು. ದೇವ್ರ ಜೊತೆ ಕೋಪರೇಟ್ ಮಾಡೋನ್ ಮಾತ್ರನೇ 7 ಸಾರಿ ಬಿದ್ರ ಮೇಲೆ ಕೆದಕ್ಕಾಗೋದು. ಇವಾಗ ನಿಮ್ ಮನ್ಸಾಕ್ಷಿ ಮುಟ್ಕೊಂಡು ಹೇಳ್ರಿ, ನಿಜವಾಗ್ಲೂ ನೀವು ದೇವ್ರನ್ನ ಕೋಪರೇಟ್ ಮಾಡ್ತಾ ಇದ್ದ? ದೇವ್ರಿಗೆ ಕೋಪರೇಟ್ ಮಾಡ್ತಾ ಇದ್ದಾನೆ. ಅದಕ್ಕೆ ಬಿದ್ದಿರೋದ್ರಲ್ಲಿ ಮೇಲೆ ಕೆದ್ದಳಕ್ ಆಗ್ತಾ ಇಲ್ಲ. ಅದಕ್ಕೆ ಬಿದ್ದಿರೋದ್ರಲ್ಲಿ ಹೇಳ್ರಿ ಬಾಯ್ಬಿಟ್ಟು, ಅದಕ್ಕೆ ಏನಾಗ್ತಾ ಇಲ್ಲ? ಬಿದ್ದಿರೋದ್ರಲ್ಲಿ ಮೇಲೆ ಗೆದ್ದಳಕ್ ಆಗ್ತಾ ಇಲ್ಲ. ಯಾಕಂದ್ರೆ ನಾವು ದೇವ್ರಿಗೆ ಕೋಪರೇಟ್ ಮಾಡ್ತಾ ಇಲ್ಲ. ಇವತ್ತು ವಿಶ್ವಾಸಿಗಳಾಗಿರೋ ನಾವು, ಅವರಲ್ಲಿ ಒಬ್ಬರಾಗಿರುವ ನಾವು ಬಿದ್ದಿರೋದ್ರಲ್ಲಿ ನಮ್ಮ ಮೇಲೆ ಕೆದ್ದಳ್ಬೇಕು. ಹಲ್ಲೆಲೂಯಾ. ಬಿದ್ದಿರೋದ್ರಲ್ಲಿ ಮೇಲೆ ಕೆದ್ದಳ್ಬೇಕಂದ್ರೆ ನೀವು ದೇವ್ರ ವಾಕ್ಯಕ್ಕೆ ಕೋಪರೇಟ್ ಮಾಡೋದನ್ನ ಕಲಿಬೇಕು. ಇವತ್ತು ಯಾವ ವಿಷಯದಲ್ಲಿ ದೇವ್ರ ವಾಕ್ಯಕ್ಕೆ ನೀವು ಕೋಪರೇಟ್ ಮಾಡ್ತಿರೋ ಅದರಲ್ಲಿ ದೇವ್ರು ನಿಮ್ಮನ್ನ ಮೇಲೆ ಕೆತ್ತಕ್ಕೆ ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ. ನೀತಿವಂತನ 7 ಸಾರಿ ಬಿದ್ರು ದೇವ್ರು ಏನ್ ಮಾಡ್ತಾರೆ? ಮೇಲೆ ಕೆತ್ತಾರೆ. ಆದ್ರೆ ಆ ನೀತಿವಂತ ದೇವರಿಗೆ ಕೋಪರೇಟ್ ಮಾಡೋದನ್ನ ಕಲಿಬೇಕು. ಮೇಲೆ ಕೆತ್ತಕ್ ದೇವ್ರು ರೆಡಿ. ನೀವು ಕೋಪರೇಟ್ ಮಾಡಕ್ ನೀವು ರೆಡಿ ಆಗಿದ್ದೀರಾ? ಎಷ್ಟು ಜನ ನಂಬ್ತಾ ಇದ್ದೀರಾ? ನಿಜವಾಗ್ಲೂ
ನಿಜವಾಗ್ಲೂ ನಂಬ್ತಾ ಇದ್ದೀರಾ? ಒಂದನೇ ಅಧ್ಯಾಯ 11ನೇ ವಾಕ್ಯ. ಸರಳವಾಗಿಯೂ ನಿರ್ಮಲವಾಗಿಯೂ ಯೇಸು ಕ್ರಿಸ್ತನ ಮೂಲಕವಾಗಿರುವ ಸುನೀತಿ ಎಂಬ ಫಲದಿಂದ ತುಂಬಿದವರಾಗಿಯೂ ಕಾಣಿಸಿಕೊಂಡು ಯಾವುದರಿಂದ ತುಂಬ್ಕೊಬೇಕಂತೆ ನೀವಲ್ಲ? ನೀತಿ ಎಂಬ ಫಲದಿಂದ ತುಂಬಿದವರಾಗಿಯೂ ಕಾಣಿಸಿಕೊಂಡು ದೇವರಿಗೆ ಘನತೆಯನ್ನು ಸ್ತೋತ್ರವನ್ನು ತರಬೇಕು. ಇಂಗ್ಲಿಷ್ ಅಲ್ಲಿ ಹೆಂಗಿದೆ ಗೊತ್ತಾ? ಫ್ರೂಟ್ಸ್ ಆಫ್ ರೈಚಸ್ನೆಸ್ ಅಂತಿದೆ. ರೈಚಸ್ನೆಸ್ ಅನ್ನೋದು, ನೀತಿ ಅನ್ನೋದು ಒಂದು ಮರ. ಆ ನೀತಿಯ ಮರದ ಮೂಲಕವಾಗಿ ಅನೇಕ ಫಲಗಳು ಏನ್ ಮಾಡ್ತವೆ? ಕಾಣಲ್ಪಡ್ತವೆ. ನಿಮ್ಮ ಸಮಾಧಾನ ಎಲ್ಲಿದೆ? ನೀತಿಯಲ್ಲಿದೆ. ನಿಮ್ಮ ನೆಮ್ಮದಿ ಎಲ್ಲಿದೆ? ನೀತಿಯಲ್ಲಿದೆ. ನಿಮ್ಮ ಆರೋಗ್ಯ ಎಲ್ಲಿದೆ? ನೀತಿಯಲ್ಲಿದೆ. ನಿಮ್ಮ ಬಿಡುಗಡೆ ಎಲ್ಲಿದೆ? ನೀತಿಯಲ್ಲಿದೆ. ನಿಮ್ಮ ಅಭಿವೃದ್ಧಿ ಎಲ್ಲಿದೆ? ನೀತಿಯಲ್ಲಿದೆ. ನಿಮಗೆ ಬೇಕಾಗಿರೋದೆಲ್ಲಾನು ಆ ನೀತಿ ಎಂಬ ಮರದಲ್ಲಿ ಕಾಣಲ್ಪಡುತ್ತೆ. ಅದ್ರಲ್ಲಿ ಬರೋ ಫಲನೇ ನೀವೆಲ್ಲ ಅನುಭವಿಸ್ಬೇಕಾಗಿರೋದು. ಆದ್ರೆ ನಿಮ್ಮ ಮರನೇ ಏನಾಗಿಲ್ಲ? ನೀತಿಯಿಂದ ಇಲ್ಲ. ಇನ್ನು ಅದರಲ್ಲಿ ಬೇರೆ ಒಳ್ಳೆ ಫಲಗಳು ಎಲ್ಲಿಂದ ಕಾಣಲ್ಪಡ್ತವೆ? ನಿಮ್ಮ ಯೋಚನೆಗಳಲ್ಲಿ ನೀತಿ ಇಲ್ಲ, ನಿಮ್ಮ ಮಾತುಗಳಲ್ಲಿ ನೀತಿ ಇಲ್ಲ, ನಿಮ್ಮ ಕ್ರಿಯೆಗಳಲ್ಲಿ ನೀತಿ ಇಲ್ಲ, ನಿಮ್ಮ ಸಹವಾಸಗಳಲ್ಲಿ ನೀತಿ ಇಲ್ಲ, ನೀವು ಮಾಡೋ ಸ್ಕೆಚ್ಗಳಲ್ಲಿ, ಪ್ಲಾನ್ಗಳಲ್ಲಿ ನೀತಿ ಇಲ್ಲ. ಇನ್ನೆಲ್ಲಿಂದ ಒಳ್ಳೆ ಫಲಗಳು ನಿಮ್ಮಲ್ಲಿ ರಿಸಲ್ಟ್ಗಳು ಕಾಣಲ್ಪಡುತ್ತೆ? ಕೇಳ್ರಿ ಪಕ್ಕದಲ್ಲಿ, ನಿಮ್ಮ ಮಾತಲ್ಲಿ ನೀತಿ ಇದೆಯಾ? ನಿಮ್ಮ ಕ್ರಿಯೆಗಳಲ್ಲಿ ನೀತಿ ಇದೆಯಾ? ನಿಮ್ಮ ಯೋಚನೆಯಲ್ಲಿ ನೀತಿ ಇದೆಯಾ? ನೀವು ಮಾಡೋ ಪ್ಲಾನ್ಗಳಲ್ಲಿ ನೀತಿ ಇದೆಯಾ? ನೀವು ಮಾಡೋ ಸಹವಾಸ ಮಾಡೋ ಡಿಸ್ಕಷನ್ಗಳಲ್ಲಿ ನೀತಿ ಇದೆಯಾ? ನೀತಿ ಇಲ್ಲ ಅಂದ್ರೆ ಒಳ್ಳೆ ರಿಸಲ್ಟ್ ಹೆಂಗ್ ಕಾಣುತ್ತೆ? ಸ್ವಾಮಿ ಏನ್ ಹೇಳ್ತಾರೆ? ಒಳ್ಳೆ ಮರವು ಒಳ್ಳೆ ಫಲನೇ ಕೊಡುತ್ತೆ, ಉಳುಕು ಮರವು ಒಳ್ಳೆ ಫಲನ ಕೊಡಲ್ಲ. ಇವತ್ತು ನಾವು ಒಳಗಡೆ ನಾವು ನೀತಿವಂತರಾಗಿದ್ರೆ ನಮ್ಮ ಹೊರಗಡೆ ಏನಾಗ್ಬೇಕು? ಒಳ್ಳೇದೇ ಕಾಣಿಸ್ಬೇಕು. ಯಾಕಂದ್ರೆ ನೀತಿವಂತನು ಕೆಳಗಡೆ ಬಿದ್ರು ಮೇಲೆತ್ತಕ್ಕೆ ದೇವ್ರಿದ್ದಾರೆ. ಯಾಕಂದ್ರೆ ಅವನಲ್ಲಿ ಒಳ್ಳೇದ್ ಮಾತ್ರನೇ ಇದೆ. ದೇವ್ರ ವಾಕ್ಯ, ನೀತಿವಂತನಿಗೆ ಅನೇಕ ಕಷ್ಟಗಳಿದ್ರು ಜ್ಞಾಪಕ ಇಲ್ವ ಯಾರಿಗೂ? ಮನೆಗೆ ಹೋಗಿ ಹೋಮ್ವರ್ಕ್ ಮಾಡಿ ಹುಡುಕ್ರಿ. ಮನೆಗೆ ಹೋಗಿ ಇದು ನಿಮ್ಮ ಮೈಂಡಲ್ಲಿ ಓಡ್ತಾನೇ ಇರ್ಲಿ. ಇಲ್ಲ, ಮನೆಗೆ ಹೋಗಿ ಹುಡುಕ್ರಿ, ಇರ್ಲಿ ಇದು ನಿಮ್ಗೆ ಮೈಂಡಲ್ಲಿ. ಫಿಲಿಪ್ಪಿ ಬರೆದ ಪುಸ್ತಕ 2ನೇ ಅಧ್ಯಾಯ 14ನೇ ವಾಕ್ಯ. ಗುಣಗುಟ್ಟದೆಯೂ ವಿವಾದವಿಲ್ಲದೆಯೂ ಎಲ್ಲವನ್ನೂ ಮಾಡಿರಿ. ಅವರಲ್ಲಿ ಒಬ್ಬರಾದ್ಮೇಲೆ ದೇವ್ರ ವಾಕ್ಯದ ಜೊತೆ ನಾನು ಏನ್ ಮಾಡ್ತಾ ಇದ್ದೀನಿ? ಕೋಪರೇಟ್ ಮಾಡ್ತಾ ಇದ್ದೀನಿ ಅಂದ್ಮೇಲೆ ನೀವೇನ್ ಮಾಡ್ಬಾರ್ದು? ದೇವ್ರ ವಾಕ್ಯ ಜೊತೆ ಒಂದ್ಸರಿ ಕೋಪರೇಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ನಿಮ್ಮಲ್ಲಿ ಏನಿರಬಾರ್ದು? ಗುಣಗುಟ್ಟುವಿಕೆಯು ವಿವಾದವು ಇರಬಾರ್ದು. ಯಾರು ದೇವ್ರ ವಾಕ್ಯ ಜೊತೆ ಕೋಪರೇಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೋ ಅವ್ರ ಬಾಯಲ್ಲಿ ಏನ್ ಬರಬಾರ್ದು? ಗುಣಗುಟ್ಟೋದು, ಕಂಪ್ಲೇಂಟ್ ಮಾಡೋದು, ಕಿರಿಕಿರಿ ಮಾಡೋದು ಇರಬಾರ್ದು. ಎಲ್ಲಿವರೆಗೂ? ನೀವು ನಂಬಿರೋದು ನೆರವೇರೋವರೆಗೂ. ಒಂದು ಆಡ್ತೀವಿ, ಕರೆದ ಆತನು ನಂಬಿಗಸ್ತನು. ನಿಜವಾಗ್ಲೂನಾ? ಮನೆಗೆ ಗುಣಗ್ತಾ ಇರ್ತೀರಾ? ನನ್ನ ಬದುಕಿ ಹಿಂಗೆ, ನನ್ನ ಲೈಫ್ ಹಿಂಗೆ, ನನ್ನ ಫ್ಯಾಮಿಲಿ ಹಿಂಗೆ, ನನ್ಗೆ ಹಿಂಗೆ, ನನ್ಗೆ ಹಂಗೆ, ನಾ ಇವ್ರ ಹಿಂಗೆ, ಎಲ್ಲಾ ದರಿದ್ರ ನನ್ನೇ ಬಂದ್ ಸಿತ್ಕೊಂತದೆ. ನೀವ್ ವಾಕ್ಯ ನಂಬ್ತಾ ಇದ್ದೀರಾ ಇಲ್ಲ ನಿಮ್ ಬಗ್ಗೆ ಗ್ರೇಟ್ ಆಗಿ ಹೇಳ್ಕೊಂತ ಇದ್ದೀರಾ? ಅವರಲ್ಲಿ ಒಬ್ಬರಾದ್ಮೇಲೆ ಅವ್ರ ವಾಕ್ಯ ಜೊತೆ ನೀವು ಕೋಪರೇಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ನೀವು ಕೋಪರೇಟ್ ಮಾಡ್ತಿರೋ ವಾಕ್ಯ ಮಾತ್ರನೇ ನೆರವೇರುತ್ತೆ ಅಂತ ನಿಮ್ ಬಾಯಲ್ಲಿ ಬರ್ಬೇಕೆ ಹೊರತು ಗುಣಗುಟ್ಟೋದು ಬರಬಾರ್ದು. ನಿಜವಾಗ್ಲೂ ನೀವು ದೇವ್ರ ವಾಕ್ಯ ಕೋಪರೇಟ್ ಮಾಡವ್ರೇನಾ? ನಿಜವಾಗ್ಲೂ ದೇವ್ರ ವಾಕ್ಯ ಜೊತೆ ಕೋಪರೇಟ್ ಮಾಡೋರು ಏನ್ ಮಾಡಲ್ಲ ಹೇಳಿ?
ಗುಣಗುಟ್ಟಲ್ಲ. ವಾದ ಮಾಡಿ ಆರ್ಗ್ಯುಮೆಂಟ್ ನೋ. ನಾನ್ ನಂಬಿದ್ದೀನಿ ಆಗತ್ತೆ, ನಾನ್ ನಂಬಿದ್ದೀನಿ ನಡೆಯುತ್ತೆ. ಇಸ್ರಾಯೇಲ್ ಜನರು ಅರಣ್ಯದಲ್ಲಿ ನಾಶ ಆಗಿದ್ದಕ್ಕೆ ಕಾರಣ ಏನು? ಗುಣಗುಟ್ಟೋದು. ಏನು ಗುಣಗುಟ್ಟೋದು? ಊಟ ಇಲ್ಲ, ನೀರಿಲ್ಲ. ಪೇಷನ್ಸ್ ಇಲ್ಲ. ಫಸ್ಟ್ ಆಫ್ ಆಲ್ ಅವ್ರನ್ನ ಕರ್ಕೊಂಬಂದಿದ್ದ ದೇವ್ರು ಅಂತ ನಂಬಿಕೆ ಇಲ್ಲ. ಕರ್ಕೊಂಬಂದಿದ್ದ ದೇವ್ರ ಜೊತೆ ಕಾಪರೇಷನ್ ಇಲ್ಲ. ಐಗುಪ್ತ ದೇಶದಿಂದ ಕರ್ಕೊಂಬಂದಿದ್ದ ದೇವ್ರ ಜೊತೆಲಿ ಏನಿಲ್ಲ, ಅವ್ರಿಗೆ ಕಾಪರೇಷನ್ ಇಲ್ಲ. ಅವ್ರೊಂದ್ ಹೇಳಿದ್ರೆ ಇವ್ರೊಂದ್ ಮಾಡೋದು. ಮೋಸ ಮೇಲಕ್ಕೆ ಹೋದ್ರೆ ಇವ್ರೇನ್ ಮಾಡ್ತಾವ್ರಿ ಇಲ್ಲಿ? ಒಮ್ಮೆ ಮಾಡ್ಕೊಂಡು ಮೋಸ ಇಲ್ದಿರ ದೇವ್ರ ಜೊತೆ ಕಾಪರೇಷನ್ ಮಾಡೋದು ಇವ್ರಿಗೆ ಮನ್ಸಿಲ್ಲ. ಇವಾಗ ನಿಮ್ ಪಾಸ್ಟರ್ ಇಲ್ಲ ಅಂದ್ರೆ ದೇವ್ರ ಜೊತೆ ಕೋಆಪರೇಟ್ ಮಾಡ್ತೀರಾ? ಪಾಸ್ಟರ್ ನಿಮ್ಮನ್ನ ಗಮನಿಸಿಲ್ಲ ಅಂದ್ರೆ ನೀವು ವಿಶ್ವಾಸಿಗಳ ತರ ಬದುಕ್ತೀರಾ? ಮುಖ ನೋಡ್ಕೊಂಡು ಕೇಳ್ರಿ. ಪಾಸ್ಟರ್ ಬಂದು 1 ತಿಂಗಳು ನಿಮ್ಮನ್ನ ಗಮನಿಸದೆ ಹೋದ್ರೆ ನೀವು ಗುಣಗುಟ್ತೀರಾ? ಕಂಪ್ಲೇಂಟ್ ಮಾಡ್ತೀರಾ? ಅವರಲ್ಲಿ ಒಬ್ಬರಾಗಿ ದೇವ್ರ ವಾಕ್ಯದ ಸ್ಟ್ಯಾಂಡರ್ಡ್ ಅಲ್ಲಿ ಬದುಕ್ತಾ ಇರ್ತೀರಾ? ಒಂದ್ 2 ತಿಂಗಳು ಪಾಸ್ಟರ್ ನಿಮ್ಮನ್ನು ಗಮನಿಸಿಲ್ಲ ಅಂದ್ರೆ ನಿಮ್ ಮುಖದಲ್ಲಿ ವಿಶ್ವಾಸಿಯನ್ನ ಕಳೆನೆ ಹೋಗ್ಬಿಡ್ತದೆ. ಎರಡು ತಿಂಗಳು ಬಿಟ್ಬಿಡ್ರಿ, 3 ವಾರ ನಿಮ್ಮನ್ನು ಗಮನಿಸದೆ ಹೋದ್ರೆ ನೀವ್ ವಾಪಸ್ ಬರ್ಬೇಕಾದ್ರೆ ನಿಮ್ ಮುಖದಲ್ಲಿ ಹೆಂಗ್ ಕಾಣಿಸ್ತದೆ ಹೇಳ್ರಿ? 3 ವರ್ಷ ಕಳೆದೋದಂಗ್ ಕಾಣಿಸ್ತದೆ ನಿಮ್ ಮುಖದಲ್ಲಿ. ನಿಮ್ಮನ್ನು ಇಷ್ಟು ವರ್ಷದಿಂದ ನೋಡ್ತಾ ಇದ್ದೀನಿ, 2 ವಾರ ಬಿಟ್ಬಿಟ್ಟು ನಿಮ್ ಮುಖ ನೋಡಿದ್ರೆ ಗೊತ್ತಾಗಲ್ಲ ನಿಮ್ ಕಂಡೀಷನ್ ಏನಂತ. ಮೋಸ ಇಲ್ದಿರಾ ಇವ್ರ ಕೈಲಿ ಏನ್ ಮಾಡಕ್ಕಾಯ್ತಲ್ಲ? ಪಾಸ್ಟ್ ಇಲ್ದಿರ ನಿಮ್ ಕೈಲಿ ದೇವ್ರ ಜೊತೆ ಕೋಆಪರೇಟ್ ಮಾಡಕ್ ಆಗತ್ತಾ? ಯಾರಿರ್ಲಿ ಇಲ್ದೆ ಹೋಗ್ಲಿ, ದೇವ್ರ ವಾಕ್ಯ ಜೊತೆಯಲ್ಲಿ ಕೋಆಪರೇಟ್ ಮಾಡೋದನ್ನ ನಾವು ಕಲಿಬೇಕು. ಪಾಸ್ಟರ್ ಭಾನುವಾರ 1 ದಿವಸ ನೋಡ್ತಾರೆ, ಇಲ್ಲ ವಾರಕ್ಕೆ 2 ದಿವಸ ನೋಡ್ತಾರೆ. ಆದ್ರೆ ದೇವರು ಪ್ರತಿದಿನ ನಿಮ್ಮನ್ನ ನೋಡ್ತಾನೆ ಇರ್ತಾರೆ. ಪಾಸ್ಟರ್ಗೋಸ್ಕರ ದೇವ್ರ ವಾಕ್ಯ ಜೊತೆ ಕೋಆಪರೇಟ್ ಮಾಡ್ಬೇಡ್ರಿ, ದೇವ್ರಿಗೋಸ್ಕರ ದೇವ್ರ ಜೊತೆ ಕೋಆಪರೇಟ್ ಮಾಡ್ರಿ. ಯಾಕಂದ್ರೆ ನೀವು ಅವರಲ್ಲಿ ಒಬ್ಬರಾಗಿದ್ದೀರಾ. ಹಲ್ಲೆಲೂಯಾ. ಇವತ್ತು ನೀವೆಲ್ಲ ನಮ್ಮಲ್ಲಿ ಒಬ್ಬರಾಗಿರೋದಕ್ಕೋಸ್ಕರ ನಮ್ಮ ಒಳಗಡೆ ನೀವೇನಾಗಿದ್ದೀರಾ? ಒಳ್ಳೆಯವ್ರಾಗಿ ನಡ್ಕೊಂತ ಇದ್ದೀರಾ. ಇದು ವಾರಕ್ಕೆ 1 ದಿವಸ ನಡ್ಕೊಂತ ಇದ್ದೀರಾ, ವಾರ ಎಲ್ಲ ನಡ್ಕೊಂತ ಇದ್ದೀರಾ ಗೊತ್ತಿಲ್ಲ. ಒಟ್ಟಲ್ಲಿ ನಮ್ಮಲ್ಲಿ ನೀವೆಲ್ಲ ಒಬ್ಬರಾಗಿರೋದಕ್ಕೋಸ್ಕರ ನೀವೇನ್ ಮಾಡ್ತಾ ಇದ್ದೀರಾ? ಅಟ್ಲೀಸ್ಟ್ ವಾರಕ್ಕೆ 1 ದಿವಸ ಆದ್ರೂ ಒಳ್ಳೆಯವ್ರಾಗಿ ನಡ್ಕೊಂತ ಇದ್ದೀರಾ. ಆದ್ರೆ ಕ್ರಿಸ್ತನಲ್ಲಿ ಪ್ರತಿದಿನ ನೀವೇನಾಗಿದ್ದೀರಾ? ಒಬ್ಬರಾಗಿದ್ದೀರಾ. ಅವರಲ್ಲಿ ನೀವೇನಾಗಿದ್ದೀರಾ? ಪ್ರತಿದಿನ ಒಬ್ಬರಾಗಿರ್ಬೇಕಾದ್ರೆ ಅವ್ರು ನಿಮ್ಮನ್ನ ಏನ್ ಮಾಡ್ತಾ ಇದ್ದಾರೆ? ಪ್ರತಿದಿನ ಗಮನಿಸ್ತಾನೆ ಇದ್ದಾರೆ. ನಮಗೋಸ್ಕರ ಅಲ್ಲ, ಅವ್ರಿಗೋಸ್ಕರ ಅಲ್ಲ, ಇವ್ರಿಗೋಸ್ಕರ ಅಲ್ಲ, ಅವರಲ್ಲಿ ಒಬ್ಬನಾಗಿರೋದಕ್ಕೋಸ್ಕರವಾಗಿ ಅವ್ರ ಲೆವೆಲ್ ನಾನು ಏನ್ ಮಾಡ್ಬೇಕು? ಮೇಂಟೈನ್ ಮಾಡ್ಲೇಬೇಕು. ಆಮೇನ್. ಸೋಮವಾರದಿಂದ ಭಾನುವಾರವರೆಗೂ ಅವರಲ್ಲಿ ಒಬ್ಬರಾಗಿರೋದಕ್ಕೋಸ್ಕರವಾಗಿ ಅವ್ರ ಲೆವೆಲ್ ನಾನು ಏನ್ ಮಾಡ್ಬೇಕು? ಮೇಂಟೈನ್ ಮಾಡ್ಲೇಬೇಕು. ನಾನು ಭಾನುವಾರ 1 ದಿವಸ ಮೇಂಟೈನ್ ಮಾಡೋದಲ್ಲ, ಯಾರೋ 4 ಜನ ನಮ್ಮ ಹತ್ರ ಬಂದು ಪ್ರಾರ್ಥನೆಗೋಸ್ಕರ ಬಂದಾಗ ಮೇಂಟೈನ್ ಮಾಡೋದಲ್ಲ, ಯಾರೋ 4 ಜನ ಬಂದ್ಬಿಟ್ಟು ನಮ್ಮ ಹತ್ರ ವಾಕ್ಯ ಕೇಳಕ್ಕೆ, ಓ ಬ್ರದರ್ ನೀವ್ ಎಷ್ಟು ಜನ ವಾಕ್ಯ ಹೇಳ್ತೀರಾ, ಬಂದ್ ಕುತ್ಕೊಂಡು ಹೇಳಿ ಬ್ರದರ್ ಅಂದಾಗ ಮಾತ್ರ ಮೇಂಟೈನ್ ಮಾಡೋದಲ್ಲ. ಯಾರು ಇರ್ಲಿ ಯಾರು ಇಲ್ದೆ ಹೋಗ್ಲಿ, ನಾವು ಅವರಲ್ಲಿ ಒಬ್ಬರಾಗಿರ್ಬೇಕಾದ್ರೆ ಆ ಲೆವೆಲ್ ಮೇಂಟೈನ್ ಮಾಡ್ತಾನೆ ಹೋಗ್ತಾ ಇರ್ಬೇಕು. ನಾವು ಯಾರು ನೋಡ್ದೆ ಹೋಗ್ಲಿ ನಮ್ಮ ಲೆವೆಲ್ ಅದೇ ಮೇಂಟೈನ್ ಮಾಡ್ಕೊಳ್ತಾ ಹೋಗ್ಬೇಕು. ಯಾರು ನಮ್ಮನ್ನು ಹೊಗಳ್ದೆ ಹೋಗ್ಲಿ ನಮ್ಮ ಲೆವೆಲ್ ಅದೇ ಆಗಿರ್ಬೇಕು. ಎಷ್ಟು ಜನಕ್ಕೆ ಅರ್ಥ ಆಗ್ತದೆ ಹೇಳ್ತಾ ಇರೋದು? ನಿಜವಾಗ್ಲೂ ಅರ್ಥ ಆಗ್ತಾ ಇದೆಯಾ? ಸೊ ನಮ್ಮ ಎಲ್ಲ ಏನ್ ಮಾಡಿದ್ರು ನೀವೇನ್ ಮಾಡ್ಬಾರ್ದಂತೆ? ಗುಣಗುಟ್ಬಾರ್ದು. ಶತಾಧಿಪತಿ ಯೇಸು ಸ್ವಾಮಿ ಹತ್ರ ಹೋದ್ಮೇಲೆ
ಹೋಗು ನೀನ್ ನಾಳೆ ಗುಣ ಆಗತ್ತೆ ಅಂತಾಗ ಗುಂಡ್ಗುಟ್ಕೊಂಡು ಹೋದ್ನಾ? ಒಂದ್ ವೇಳೆ ಗುಂಡ್ಗುಟ್ಕೊಂಡು ಹೋಗಿದ್ರೆ ನಡೀತಾ ಇತ್ತಾ? ರಕ್ತ ಕುಸುಮ ರೋಗಸ್ಥಿರಿ ಅಲ್ಲಿಂದ ದೂರದಿಂದ ಬರ್ಬೇಕಾದ್ರೆ ಗುಂಡ್ಗುಟ್ಕೊಂಡ ಬಂತು. ಏನೋ ಕಷ್ಟ ಪಟ್ಕೊಂಡು ಹೋಯ್ತಾ ಇದ್ದೀನಿ, ಹೋದ್ಮೇಲೆ ಆಗದೆ ಹೋದ್ರೆ, ಒಂದ್ ವೇಳೆ ಆಗದೆ ಹೋದ್ರೆ, ಇಲ್ಲ ಆಗತ್ತೆ ಅಂತಾನೆ ಹೋಯ್ತಾ ಇದೀವಿ. ನಾವ್ ಹೇಳದಂಗೆ ಡೈಲಾಗು, ಆಗುತ್ತೆ ಅಂತಾನೆ ನಂಬ್ತಾ ಇದ್ದೀವಿ, ಆಗುತ್ತೆ ಅಂತಾನೆ ಪ್ರೇಯರ್ ಮಾಡ್ತಾ ಇದ್ದೀವಿ, ಆಗುತ್ತೆ ಅಂತಾನೆ ಉಪವಾಸ ಮಾಡ್ತಾ ಇದ್ದೀವಿ, ಆಗುತ್ತೆ ಅಂತಾನೆ ಬೈಬಲ್ ಓದ್ತಾ ಇದ್ದೀವಿ, ಆಗುತ್ತೆ ಅಂತಾನೆ ಚರ್ಚಿಗೆ ಹೋಗ್ತಾ ಇದೀವಿ. ಒಂದ್ ವೇಳೆ ಆಗದೆ ಹೋದ್ರೆ ದೇವರಿಗೆ ಸ್ತೋತ್ರ. ಫಸ್ಟ್ ನಿಮಗೆ ಕ್ಲಾರಿಟಿ ಇರ್ಬೇಕು. ಏನ್ ಮಾಡ್ಬಿಡ್ತೀವಿ ಹೇಳಿ, ಆದ್ರೆ ದೇವರಿಗೆ ಸ್ತೋತ್ರ, ಆಗಿಲ್ಲ ಅಂದ್ರೂ ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೊಂತೀನಿ. ಅಲ್ಲ, ನೀವ್ ಏನ್ ಹೇಳಕ್ ಪ್ರಯತ್ನ ಪಡ್ತಾ ಟ್ರೈ ಮಾಡ್ತಾ ಇದ್ದೀರಾ? ಆಗ್ಬೇಕು ಅಂತ ಟ್ರೈ ಮಾಡ್ತಾ ಇದ್ದೀರಾ, ಇಲ್ಲ ಆಗ್ಬಾರ್ದು ಅಂತ ಟ್ರೈ ಮಾಡ್ತಾ ಇದ್ದೀರಾ? ಏನು ನಿಮ್ ಉದ್ದೇಶ ಆದ್ರೆ ಏನು? ಏನ್ ನಿಮ್ ಉದ್ದೇಶ? ಆಗ್ಬೇಕಂತನಾ ಇಲ್ಲ ಆಗ್ಬಾರ್ದು ಅಂತನಾ? ಆಗ್ಬೇಕು ಅಂತ ಮೈಂಡಲ್ಲಿ ಫಿಕ್ಸ್ ಆಗ್ಬಿಟ್ರೆ ಗುಣ್ಗುಟ್ಲೇಬಾರ್ದು, ನಾವು ಕಂಪ್ಲೇಂಟ್ ಮಾಡ್ಲೇಬಾರ್ದು, ಅದ್ರ ಬಗ್ಗೆ ಆರ್ಗ್ಯುಮೆಂಟು ಮಾಡ್ಲೇಬಾರ್ದು. ಇವಾಗ ನಾವು ಆಗತ್ತೆ ಅಂದ್ಮೇಲೆ ಆಗಿಲ್ಲ ಅಂದ್ರೂ ದೇವರಿಗೆ ಸ್ತೋತ್ರ ಅಂದ್ರೆ ನಾವೇನ್ ಮಾಡ್ತಾ ಇದೀವಿ? ಅದನ್ನ ಆರ್ಗ್ಯೂ ಮಾಡ್ತಾ ಇದೀವಿ. ಒಂದ್ ವೇಳೆ ಆಗದೆ ಹೋದ್ರೆ ನೀವು ಸ್ಟಾರ್ಟಿಂಗ್ ಅಲ್ಲೇ ನಿಮ್ ಎಂಡಿಂಗ್ ನ ನೀವೇ ಏನ್ ಮಾಡ್ತಾ ಇದ್ದೀರಾ? ನೀವೇ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೀರಾ. 50-50 ಚಾನ್ಸಸ್ ನ ನೀವೇ ಏನ್ ಮಾಡಿದೀರಾ? ನೀವೇ ಉಂಟು ಮಾಡ್ಕೊಂಡ್ಬಿಟ್ಟಿದ್ದೀರಾ. ನೀವ್ 50-50 ಚಾನ್ಸಸ್ ನೀವು ಉಂಟು ಮಾಡ್ಕೊಂಡ್ಮೇಲೆ ದೇವ್ರು ಆ ಕೆಲ್ಸನ ಸ್ಟಾರ್ಟ್ ಮಾಡಲ್ಲ. ಎರಡು ಮನ್ಸಿರೋವನ್ನ ದೇವ್ರು ಏನ್ ಮಾಡಲ್ಲ? ದೇವ್ರ ಸಪೋರ್ಟೇ ಮಾಡಲ್ಲ. ಎರಡು ಮನ್ಸಿರೋವನ್ನ ದೇವ್ರ ಸಪೋರ್ಟ್ ಮಾಡಲ್ಲ. ಪ್ರತಿ ಸಾರಿ ಹಳೆ ಒಡಂಬಡಿಕೆಯಲ್ಲಿ ನೀವು ಓದ್ಬೇಕಾದ್ರೆ ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ, ಹೋಗ್ರಿ ಶತ್ರುಗಳನ್ನ ನಾನು ನಿಮ್ ಕೈಯಲ್ಲಿ ಕೊಟ್ಟಿದ್ದೀನಿ, ನಿಮ್ ವಶದಲ್ಲಿ ಕೊಟ್ಟಿದ್ದೀನಿ ಅಂದಿದ ತಕ್ಷಣ ಇವ್ರೇನ್ ಮಾಡ್ತಾ ಇದ್ರು? ಹೆಂಗ್ ಕೊಟ್ರಿ? ಯಾವ ತರ ಕೊಟ್ರಿ? ಎಲ್ಲಿಂದ ಕೊಟ್ರಿ? ಹೆಂಗ್ ಕೊಡ್ತೀರಾ? ಯಾರ ಮೂಲಕ ಕೊಡ್ತೀರಾ? ಅವ್ರು ಹೆಂಗ್ ಬರ್ತಾರೆ? ಅವ್ರನ್ನ ನಾವ್ ಹೆಂಗ್ ಗೆಲ್ತೀವಿ? ಇದೆಲ್ಲ ಕ್ವಶನ್ ಕೇಳಿದ್ರಾ? ಓರಿ ನಿಮ್ ವಶ ಕೊಟ್ಟಿದ್ದೀನಿ ಅಂದ್ರೆ ಏನ್ ಮಾಡಿದ್ರು ಇವರು? ಹೋದ್ರು. ಗಿದಿಯೋನ ಗೊತ್ತಾ? ಎಷ್ಟು ಜನ ಗೊತ್ತು ಗಿದಿಯೋನ? ಬೈಬಲ್ ಅಲ್ಲಿ ಗಿದಿಯೋನ ನಮ್ಮ ಅವ್ರ ಊರಿಗೆ ಬಂದು ಅವ್ರ ಶತ್ರುಗಳೆಲ್ಲ ಏನ್ ಮಾಡಿದ್ರು? ಅಟ್ಯಾಕ್ ಮಾಡಿ ಇವರು ಭಯ ಪಟ್ಕೊಂಡು ಗುಹೆಗಳಲ್ಲಿ ಹೋಗಿ ಏನ್ ಮಾಡಿದ್ರು? ಬಚ್ಚಿಕೊಂಡ್ರು. ಗುಹೆಗಳಲ್ಲಿ ಬಚ್ಚಿಕೊಂಡು ಇವನ್ ಏನ್ ಮಾಡ್ತಾವನೆ? ಎಲ್ಲೋ ಮೂಲೆಯಲ್ಲಿ ಬೆಟ್ಟದ ಮೇಲೆ ಕುತ್ಕೊಂಡು ಬೇಜಾರ ಕೂತವನೆ. ನನ್ ಜೀವನ ಎಲ್ಲ ಹಿಂಗ ಹಾಳಾಗೋಯ್ತಲ್ಲ, ನಮ್ಮ ಊರೆಲ್ಲ ಹಾಳಾಗೋಯ್ತಲ್ಲ, ನಮ್ಮ ಆಸ್ತಿ ಪಾಸ್ತಿಗಳೆಲ್ಲ ಹಾಳಾಗೋಯ್ತಲ್ಲ, ನಮ್ ಫ್ಯೂಚರ್ ಹಾಳಾಗೋಯ್ತಲ್ಲ, ನಮ್ ಕುಟುಂಬಗಳೆಲ್ಲ ಏನಾಯ್ತು? ಚೆದರೋಯ್ತಲ್ಲ. ಇನ್ಮೇಲೆ ನಮ್ ಕೈಯಲ್ಲಿ ಸಮಾಧಾನ ಬದುಕಕ್ ಆಗಲ್ವಾ? ಇನ್ಮೇಲೆ ನಮ್ ಕೈಯಲ್ಲಿ ನೆಮ್ಮದಿಯಾಗಿ ಬದುಕಕ್ ಆಗಲ್ವಾ? ಇನ್ಮೇಲೆ ನಮ್ ಕೈಯಲ್ಲಿ ಅಭಿವೃದ್ಧಿ ಆಗಕ್ ಆಗಲ್ವಾ? ಇನ್ಮೇಲೆ ನಮ್ ಕೈಯಲ್ಲಿ ಐಶ್ವರ್ಯದ ಅನುಭವಿಸಕ್ ಆಗಲ್ವಾ? ಇನ್ಮೇಲೆ ನಮ್ ಕೈಯಲ್ಲಿ ಸ್ವತಂತ್ರವಾಗಿ ಬಾಳಕ್ ಆಗಲ್ವಾ ಅಂತ ಇವ್ನು ಯೋಚನೆ ಮಾಡ್ಕೊಂಡು ಕೂತವನೆ. ಇವ್ನು ಯೋಚನೆ ಮಾಡಿ ಕೂತ್ಮೇಲೆ ದೇವ್ರ ಏನ್ ಮಾಡ್ತಾ ಇದಾರೆ? ಅವನ್ನ ಬಂದು ಭೇಟಿ ಮಾಡ್ತಾ ಇದ್ದಾನೆ. ಭೇಟಿ ಮಾಡಿ ಏನ್ ಹೇಳ್ತಾ ಇದಾರೆ ಅವನ್ಗೆ? ಎಲೆ ಯಾರವನು? ಎಲೆ ಪರಾಕ್ರಮ ಶಾಲೆಯೇ, ಯಾಕೆ ಹಿಂಗ್ ಕೂತಿದ್ಯಾ? ಹೇಳಿದ್ಮೇಲೆ ಲಾಸ್ಟ್ ಅಲ್ಲಿ ಏನು? ಹೋಗು ವಾಪಸ್ ಹೋಗು. ಶತ್ರುಗಳನ್ನ ಏನ್ ಮಾಡಿದ್ದೀನಿ? ನಿನ್ ವಶ ಕೊಟ್ಟಿದ್ದೀನಿ, ನಿನ್ ಕೈಯಲ್ಲಿ ಕೊಟ್ಟಿದ್ದೀನಿ. ಇವಾಗ ನೀವ್ ಆ ಜಾಗದಲ್ಲಿದ್ರೆ ನೀವೇನ್ ಕ್ವಶನ್ ಕೇಳ್ತಾ ಇದ್ರಿ? ಹೇಳ್ರಿ. ಇವಾಗ ನಿಮಗೆ ಆ ಕ್ವಶನ್ ಕೇಳಿದ್ರೆ ಗಿದಿಯೋನ್ನ ಬಿಟ್ಬಿಡ್ರಿ, ನಿಮ್ಮ ಶತ್ರುಗಳನ್ನ ನೋಡ್ರಿ, ನಿಮ್ಮ ಪ್ರಾಬ್ಲಮ್ಸ್ನೆಲ್ಲ ನೋಡ್ರಿ, ನಿಮ್ಮ ರಿಲೇಟಿವ್ಗಳನ್ನ ನೋಡ್ರಿ,
ನಿಮ್ಮ ಕೆಲಸನ ನೋಡ್ರಿ, ನಿಮ್ಮ ಕಾರ್ಯಗಳು ನೋಡ್ರಿ, ಎಲ್ಲಾನು ಒಂದು ರೌಂಡ್ ಸುತ್ಕೊಂಬನ್ರಿ. ಸುತ್ಕೊಂಬಂದು ದೇವ್ರು ಹೇಳಿದ್ರೆ ಇದೆಲ್ಲ ನಿನ್ ಕೈಲಿ ಜಯಿಸಕ್ ಆಗತ್ತೆ ಅಂದ್ರೆ ನಿಮ್ ಮನ್ಸಾಕ್ಷಿ ಏನ್ ಹೇಳ್ತದ ನೋಡ್ರಿ, ಒಂದ್ಸರಿ ಯೋಚನೆ ಮಾಡ್ರಿ. ಇದೇ ನಮ್ ಪ್ರಾಬ್ಲಮ್. ದೇವ್ರ ವಾಕ್ಯ ಅಂತ ಹೇಳಿದ್ರೆ ನಮ್ ಮನ್ಸು ಒಂದ್ ಹೇಳ್ತದೆ. ದೇವ್ರ ವಾಕ್ಯ ಒಂದ್ ಹೇಳಕ್ ಪ್ರಯತ್ನ ಪಟ್ರೆ ಈ ಒಳಗಡೆ ನಮ್ಮ ಮನ್ಸು ಏನ್ ಮಾಡ್ತಾ ಇರ್ತದೆ, ಇನ್ನೊಂದ್ ಯಾವ್ದೋ ಸ್ಟೋರಿ ಹೇಳ್ತಾ ಇರ್ತದೆ. ಮೋಶೆ ಸೀನಾಯಿ ಪರ್ವತದ ಮೇಲೆ ಹೋಗ್ಬೇಕಾದ್ರೆ ದೇವ್ರ ಏನ್ ಹೇಳ್ತಾರೆ, ನೀನು ಹೋಗಿ ನನ್ನ ಜನರನ್ನ ಏನ್ ಮಾಡ್ಬೇಕು, ನೀನು ಬಿಡುಗಡೆ ಮಾಡ್ಬೇಕು. ಇವನ್ ಏನ್ ಮಾಡ್ತಾವನೆ, ಕಂಪ್ಲೇಂಟ್ ಮಾಡ್ತಾವನೆ, ಆರ್ಗ್ಯುಮೆಂಟ್ ಮಾಡ್ತಾವನೆ. ಕಂಪ್ಲೇಂಟ್ ಏನು, ನನಗೆ ಮಾತಾಡಕ್ ಬರಲ್ಲ, ನನ್ನ ನಾಲ್ಗೆ ಸರಿ ಇಲ್ಲ, ನಂಗೆ ಮಾತಾಡಕ್ ಬರಲ್ಲ. ಆರ್ಗ್ಯುಮೆಂಟ್ ಏನು, ನಮ್ಮಣ್ಣನ್ ಕಳ್ಸು. ನೀವೇನ್ ಹೇಳ್ತಾ ಇದ್ದೀರಾ, ನನ್ ಕೈಯಲ್ಲಿ ಆಯ್ತಾ ಇಲ್ಲ, ಅವ್ರನ್ನ ಕಳ್ಸು, ಇವ್ರನ್ನ ಕಳ್ಸು, ನನಗೆ ಅವ್ರು ತುಂಬಾ ಹಿಂಸೆ ಕೊಟ್ಬಿಟ್ಟವ್ರೆ, ನನ್ಗೆ ತುಂಬಾ ನೋವು ಕೊಟ್ಬಿಟ್ಟವ್ರೆ, ನನ್ಗೆ ತುಂಬಾ ಬಾಧೆ ಕೊಟ್ಬಿಟ್ಟವ್ರೆ, ನನ್ನ ಬಾಯಿಂದ ಏನ್ ಬರ್ತಾ ಇಲ್ಲ, ಒಳ್ಳೆ ಮಾತುಗಳೇ ಬರ್ತಾ ಇಲ್ಲ. ಅವ್ರು ನೋಡ್ದಾಗೆಲ್ಲ ನನ್ಗೇನಾಯ್ತದೆ, ಒಳಗಡೆ ಕುದೀತಾದೆ. ಕುದ್ದಾಗೆಲ್ಲ ಬೇರೆ ಮಾತುಗಳು ಬರ್ತವೆ. ಪ್ರಾಬ್ಲಮ್ ಏನು ಅಲ್ಲ, ನೀವು ವಾಕ್ಯ ಓದಿರಲ್ಲ, ನಿಮ್ಮ ಅವಮಾನಕ್ಕೆ ಬದಲಾಗಿ 2ರಷ್ಟು. ಎಲ್ಲಿ ಅವಮಾನ, ಎಲ್ಲಿ ಬಿದ್ದಿದ್ದೀರೋ ಅಲ್ಲೇ, ಎಲ್ಲಿ ಬಿದ್ದಿದ್ದೀರೋ ಅಲ್ಲೇ. ಆದ್ರೆ ಬಿದ್ದಿರೋರ್ ಮುಂದೆ ಮೇಲಕ್ಕೆ ಎದ್ದೊಳಕ್ಕೆ ನಮ್ಗೆ ಅವಮಾನ. ನಮ್ಮ ಅವಮಾನ ಏನು, ಬಿದ್ದಿರೋರ್ ಮುಂದೆ ಮೇಲೆದ್ದೊಳಕ್ ಅವಮಾನ. ಎದ್ದೊಳ್ಬೇಕು, ಆದ್ರೆ ಅವ್ರ ಮುಂದೆ ಎದ್ದೊಳ್ಬಾರ್ದು, ಸೀಕ್ರೆಟ್ ಆಗಿ ಎದ್ದೊಳ್ಬೇಕು. ಆಮೇಲೆ ಏನ್ ಮಾಡ್ಬೇಕು, ಅವ್ರ ಮುಂದೆ ಹೋಗಿ ನಿಂತ್ಕೊಬೇಕು. ನಿಜವಾಗ್ಲು ಎಲ್ಲ ಇಲ್ಲ ಇದ್ದೀರಾ, ಕೇಳಿಸ್ಕೊತಾ ಇದ್ದೀರಾ? ಎಲ್ಲಿ ಬಿದ್ದಿದ್ದೀರೋ ಅಲ್ಲೇ ಏನ್ ಮಾಡ್ಬೇಕು, ಎದ್ದೊಳ್ಬೇಕು. ಆದ್ರೆ ಬಿದ್ದಿರೋರ್ ಮುಂದೆ ಎದ್ದೊಳಕ್ಕೆ ಅವಮಾನ ಫೀಲ್ ಆಗ್ಬಾರ್ದು. ಬಿದ್ದಿರೋರ್ ಮುಂದೆ ಎದ್ದೇಳೋದು 2ರಷ್ಟು ಮಾನ. ಹಲ್ಲೆಲೂಯಾ. ಮಾನಸಿಕವಾಗಿ ಯೋಚನೆ ಮಾಡಿದ್ರೆ, ಶಾರೀರಿಕವಾಗಿ ಯೋಚನೆ ಮಾಡಿದ್ರೆ ಅದು ಅವಮಾನ. ಆದ್ರೆ ವಾಕ್ಯಕ್ಕನುಸಾರವಾಗಿ ವಾಕ್ಯ ಜೊತೆ ಕೋಪರೇಟ್ ಮಾಡಿ ನಾವ್ ಎದ್ದೇಳಿದ್ರೆ 2ರಷ್ಟು ಮಾನ. ಆಮೇನ್. ಇವತ್ ನಿಮಗೇನ್ ಬೇಕು, 2ರಷ್ಟು ಮಾನ ಬೇಕು. 2ರಷ್ಟು ಮಾನ ಬೇಕಂದ್ರೆ ನೀವೇನ್ ಮಾಡ್ಬಾರ್ದು, ಕಂಪ್ಲೇಂಟ್ ಮಾಡಬಾರ್ದು, ಆರ್ಗ್ಯೂ ಮಾಡಬಾರ್ದು. ದೇವ್ರ ವಾಕ್ಯ ಹೌದು ಅಂದ್ರೆ ಹೌದು, ಇಲ್ಲ ಅಂದ್ರೆ ಇಲ್ಲ. ಇವತ್ತು ದೇವ್ರ ವಾಕ್ಯ ನಿಮ್ ಜೀವನದಲ್ಲಿ ಹೌದು ಅಂತ ಒಂದ್ ಮಾತು ಹೇಳ್ಬಿಟ್ರೆ ಅದಕ್ಕೆ ಕಂಪ್ಲೇಂಟ್ ಮಾಡಬಾರ್ದು, ಆರ್ಗ್ಯೂ ಮಾಡಬಾರ್ದು. ಇವತ್ತು ಏನೇನೆಲ್ಲ ದೇವ್ರ ವಾಕ್ಯ ನಿಮಗೆ ಹೌದು ಅಂತ ಇದೆ, ನಿಮ್ ಜೀವನದಲ್ಲಿ ಏನೇನೆಲ್ಲ ದೇವ್ರ ವಾಕ್ಯ ಹೌದು ಅಂತ ಹೇಳ್ತಾ ಇದೆ, ಎಲ್ಲ ಇಲ್ಲ ಇದ್ದೀರಾ? ಹೇಳ್ರಿ, ಏನೇನೆಲ್ಲ ಹೌದು ಅಂತ ದೇವ್ರ ವಾಕ್ಯ ನಿಮಗೆ. ಆರೋಗ್ಯಕ್ಕೆ ದೇವ್ರ ವಾಕ್ಯ ಏನ್ ಹೇಳ್ತದೆ, ಹೌದು ಅಂತ. ಅಭಿವೃದ್ಧಿಗೆ ದೇವ್ರ ವಾಕ್ಯ ಏನ್ ಹೇಳ್ತದೆ, ಹೌದು. ಐಶ್ವರ್ಯಕ್ಕೆ ದೇವ್ರ ವಾಕ್ಯ ಏನ್ ಹೇಳ್ತದೆ, ಹೌದು. ಸಮಾಧಾನಕ್ಕೆ ದೇವ್ರ ವಾಕ್ಯ ಏನ್ ಹೇಳ್ತದೆ, ಹೌದು. ನೆಮ್ಮದಿಗೆ ದೇವ್ರ ವಾಕ್ಯ ಏನ್ ಹೇಳ್ತದೆ, ಹೌದು. ಆಮೇಲೆ ಬನ್ರಿ, ಯಾರಾದ್ರೂ ಒಬ್ರು ಮುಂದೆ ಬನ್ರಿ, ಇಲ್ಲಿ ಹೇಳ್ತೀನಿ. ಯಾರೊಬ್ರು ಮುಂದೆ ಬನ್ರಿ, ಯಾರಾದ್ರೂ ಮುಂದೆಗಡೆ. ನೀನಲ್ಲ, ದೊಡ್ಡವರು. ಬನ್ರಿ. ನಿಮ್ಗೇನೆಲ್ಲ ಜ್ಞಾಪಕ ಬರುತ್ತೆ ನೀವ್ ಹೇಳ್ರಿ, ಅವರೆಲ್ಲ ಹೌದು ಹೌದು ಅಂತ ಹೇಳಿ. ಹೇಳ್ತೀನಿ. ಐಶ್ವರ್ಯಕ್ಕೆ, ಆರೋಗ್ಯಕ್ಕೆ, ಸಮೃದ್ಧಿಗೆ, ಸಭೆ ಬರೋದಿಕ್ಕೆ, ಕುಟುಂಬದಲ್ಲಿ ಐಕ್ಯತೆಗೆ,
ಆಮೇಲೆ ಅಕ್ಕಪಕ್ಕದಲ್ಲಿರೋರಿಗೆ ನಾವು ಸುವಾರ್ತೆ ಸಾರೋದಿಕ್ಕೆ, ಚರ್ಚಿಗೆ ಸರಿಯಾಗಿ ಬರೋದಿಕ್ಕೆ, ಎಲ್ಲ ಸುವಾರ್ತೆ ಇದು ಏನು ಸಭೆಯಲ್ಲಿ ಪ್ರತಿಯೊಂದು ಹೇಳೋದಿಕ್ಕೆಲ್ಲ ನಾವು ಬರೋ ಸಮಯಕ್ಕೆ ಕರೆಕ್ಟಾಗಿ ಬರಬೇಕು. ಹೌದು, ಅಷ್ಟು ಹೇಳಿದ್ವಿ ನಾವು ಬರಂಗೆ. ಸಿಸ್ಟರ್ ಕಡೆ ಯಾರಾದ್ರೂ ಬನ್ರಿ, ಒಂದೇ ಕಡೆ ಬನ್ರಿ, ಬೇಗ ಬೇಗ ಬನ್ರಿ, ಬೇಗ ಬನ್ರಿ. ಓಡ್ತಾ ಇದೆ ಟೈಮು. ಕುಸುಮ ಬಾರಮ್ಮ, ಬಾ ಬೇಗ ಬಾ, ಬೇಗ ಬಾ ಬಾರಮ್ಮ, ಬೇಗ ಬಾ, ಬೇಗ ಬಾ. ದೇವ್ರ ವಾಕ್ಯದಲ್ಲಿ ನಡೆಯೋದಕ್ಕೆ, ದೇವ್ರ ವಾಕ್ಯನ ಅನುಸರಿಸೋದಕ್ಕೆ, ದೇವ್ರ ವಾಕ್ಯನ ಮೈಂಡಲ್ಲಿ ಇಟ್ಕೊಂಡು ನಡೆಯೋದಕ್ಕೆ, ದೇವ್ರ ವಾಕ್ಯ ಏನೇನು ಹೇಳುತ್ತೋ ಅದರ ರೀತಿಯಾಗಿ ಪರಿಶುದ್ಧವಾಗಿ ನಡೆಯೋದಕ್ಕೆ, ನೆಮ್ಮದಿಯಾಗಿ ಜೀವನ ಮಾಡೋದಕ್ಕೆ, ಆ ನೆಮ್ಮದಿ ಜೀವನನ ದೇವ್ರ ವಾಕ್ಯದಲ್ಲೇ ಕಳೆಯೋದಕ್ಕೆ, ದೇವ್ರು ಕೊಟ್ಟಿರೋದೆಲ್ಲ ದೇವ್ರ ಸನ್ನಿಧಾನದಲ್ಲೇ ಇಟ್ಕೊಂಡು ನೆಮ್ಮದಿಯಾಗಿ ಜೀವನ ಮಾಡೋದಕ್ಕೆ, ಆ ಜೀವನ ಏನು ಕೊಟ್ಟಿದ್ರೋ ಆ ಜೀವನೇ ದೇವ್ರಿಗಾಗಿ ಸವಿಸೋದಕ್ಕೆ, ನಾವು ದೇವ್ರಿಗಾಗಿ ನಿಲ್ಲೋವಾಗ ದೇವ್ರು ಏನೇನು ಕಾರ್ಯ ಮಾಡೋದಕ್ಕೆ ದೇವ್ರು ನಮ್ಮನ್ನು ನಿಲ್ಲಿಸಿದಾರೋ ಅದಕ್ಕೆ ನಡೆಯೋದಕ್ಕೆ. ನಮ್ಗೆ ಏನಂದ್ರೆ ಯಾವ ಒಳ್ಳೇದು ಲಿಸ್ಟ್ ಜ್ಞಾಪಕ ಇಲ್ಲ, ಕೆಟ್ಟದ್ ಲಿಸ್ಟ್ ಹೇಳ್ರಿ. ನೋಡ್ದು ಕೆಟ್ಟ ಲಿಸ್ಟ್ ಹೊಡೆದು, ಆದ್ರೆ ಒಳ್ಳೇದಕ್ಕಲ್ಲ ಹೌದು ಅನ್ನಕ್ಕೆ ನಮ್ಗೆ ಏನಿಲ್ಲ ಲಿಸ್ಟು. ಎಲ್ಲಾ ಒಳ್ಳೇದಕ್ಕೂ ದೇವ್ರ ವಾಕ್ಯ ಹೌದು ಅಂತಾನೆ ಹೇಳ್ತಾರೆ. ಹಲ್ಲೆಲೂಯ. ದೇವ್ರು ಹೌದು ಅಂದ್ರೆ ಹೌದು, ಇಲ್ಲ ಅಂದ್ರೆ ಇಲ್ಲ. ಇವತ್ತು ನಿಮಗೆ ದೇವ್ರು ಏನು ಹೌದು ಅಂತ ಇದ್ದಾರೆ ಅದೆಲ್ಲ ನಿಮಗೆ ಇದೆ, ಹೌದು ಅಷ್ಟೇ. ನಿನಗೆ ಸಮಾಧಾನ ಇದೆ, ಹೌದು. ನನಗೆ ನೆಮ್ಮದಿ ಇದೆ, ಹೌದು. ನನಗೆ ಆರೋಗ್ಯ ಇದೆ, ಹೌದು. ನನಗೆ ಐಶ್ವರ್ಯ ಇದೆ, ಹೌದು. ನನ್ನ ಬಿಡುಗಡೆ ಇದೆ, ಹೌದು. ನನಗೆ ಸ್ವತಂತ್ರ ಇದೆ, ಹೌದು. ನನಗಿರಕ್ಕೆ ಒಳ್ಳೆ ಮನೆ ಇದೆ, ಹೌದು. ನನಗೆ ಒಳ್ಳೆ ಆಸ್ತಿ ಇದೆ. ನಾವೆಲ್ಲರಲ್ಲಿ ಜಯಿಸಲ್ಪಟ್ಟಿದ್ದೀವಿ. ನನ್ಗೆ ಯಾರು ಶತ್ರುಗಳಿಲ್ಲ, ನನ್ಗೆಲ್ಲ ಮಿತ್ರರೇ. ನನ್ನ ಬ್ಯಾಂಕ್ ಅಕೌಂಟ್ ಅಲ್ಲಿ ಒಳ್ಳೆ ದುಡ್ಡಿದೆ. ಯಾವ ಆಯುಧನು ಜಯಿಸಲ್ಲ, ಹೌದು. ಆಮೇಲೆ ನನಗೆ ಕೀಳಾಗಲ್ಲ, ನನಗೆ ಮೇಲಾಗತ್ತೆ. ಇದ್ರಲ್ಲಿ ಇರೋದಲ್ಲ ಹೌದು. ಹೌದು ಅಂದ್ಮೇಲೆ ನಮ್ಮ ಆಟಿಟ್ಯೂಡ್ ಹೆಂಗಿರ್ಬೇಕು? ಹೌದು ಅಂದ್ಮೇಲೆ ಕಂಪ್ಲೇಂಟ್ ಮಾಡಕ್ಕಾಯ್ತಾ? ಹೌದು ಅಂದ್ಮೇಲೆ ಆರ್ಗ್ಯುಮೆಂಟ್ ಮಾಡ್ತೀರಾ? ನೀವೇನ್ ಮಾಡ್ತಾ ಇದ್ದೀರಾ? ಇಲ್ಲಿ ವಾರ ವಾರ ಹೌದು ಅಂತೀರಾ, ಮನೆಗೆ ಹೋಗಿ ಏನ್ ಮಾಡ್ತೀರಾ? ಆದ್ರೆ ದೇವರಿಗೆ ಸ್ತೋತ್ರ, ಆಗಿಲ್ಲ ಅಂದ್ರೆ ದೇವರಿಗೆ ಸ್ತೋತ್ರ. ಆಗಿಲ್ಲ ಅಂತಲ್ಲ, ಈ ಸ್ಟೇಟ್ಮೆಂಟ್ ಒಂದು ಯೋಬನ ಹತ್ರ ಕಲ್ತ್ಕೊಬೇಕು. ದೇವರೇ ಕೊಟ್ರು ದೇವ್ ಸ್ತೋತ್ರ, ದೇವ್ರು ತಗೊಂಡ್ರು, ಕೊಟ್ರು ತಗೊಂಡ್ರು. ಕೊಡಕ್ ಮುಂಚೆನೆ ಕೊಟ್ರು ಸ್ತೋತ್ರ, ಕೊಟ್ಟಿಲ್ಲ ಅಂದ್ರು ಸ್ತೋತ್ರ ಅಂದ್ರೆ ನೀವು ಯಾವ ಸಂಘಕ್ಕೆ ಸೇರಿದವ್ರು? ನೀವು ಕೊಟ್ಟ ಮೇಲೆ ದೇವ್ರು ತಗೊಂಡ್ರು, ದೇವ್ರಿಗೆ ಸ್ತೋತ್ರ ಅಂದ್ರೆ ಒಂದ್ ಅರ್ಥ ಐತೆ. ಕೊಡಕ್ ಮುಂಚೆನೆ ಕೊಟ್ರು ಸ್ತೋತ್ರ, ಕೊಟ್ಟಿಲ್ಲ ಅಂದ್ರು ಸ್ತೋತ್ರ ಅಂದ್ರೆ ದೇವ್ರ ವಾಕ್ಯ ಹೇಳಿದೆ, ಒಂದ್ಸರಿ ನೀವು ಪ್ರಾರ್ಥನೆ ಮಾಡಿದ್ಮೇಲೆ ನೀವು ಹೊಂದಿದ್ದೀರಾ ಅಂತ ಏನ್ ಮಾಡ್ಬೇಕು? ನೀವು ನಂಬೇಕು. ಸಂಶಯ ಪಡೋನು ಏನ್ ಮಾಡೋನಂತೆ? ಗಾಳಿ ಬಡ್ಕೊಂಡು ಹೋಗುವಂತ ಒಟ್ಟಿನಂತಿದ್ದಾನೆ. ಯಾರು ಸಂಶಯ ಪಡೋನು? ಒಂದು ಸಾರಿ ನಡೆಯುತ್ತೆ ಹೌದು ಅಂತ ಅನ್ಕೊಂಡ್ಮೇಲೆ ಸಂಶಯ ಪಡೋನು, ಆಯ್ತದು ಆಗಲ್ವೋ ಅಂತ ಸಂಶಯ ಪಡೋನು ಗಾಳಿ ಬಡ್ಕೊಂಡು ಹೋಗುವಂತ ಒಟ್ಟಿನಂತಿದ್ದಾನೆ. ಅವನ ಲೈಫಲ್ಲಿ ಏನು ನಡೆಯಲ್ಲ.
ಒಂದ್ ದಿವಸ ಅಲ್ಲಿರ್ತಾನೆ, ಒಂದ್ ದಿವಸ ಇಲ್ಲಿರ್ತಾನೆ, ಒಂದ್ ದಿವಸ ಅಲ್ಲಿರ್ತಾನೆ, ಒಂದ್ ದಿವಸ ಇಲ್ಲಿರ್ತಾನೆ. ಒಂದ್ ದಿವಸ ದೇವ್ರು ನಾನು ಒಂದೇ ಅಂತಾನೆ, ಇಲ್ಲಿ ಇನ್ನೊಂದ್ ದಿವಸ ಹೇಳ್ತಾನೆ ನಾನು ದರಿದ್ರ ಒಂದೇ ಅಂತಾನೆ. ನಿಜವಾಗ್ಲು ಎಷ್ಟ್ ಸರಿ ನೀವೇ ಅರಿಕೆ ಮಾಡ್ರಲ್ಲ ಹೇಳಿ, ನಾನ್ ಜೀವನ ಎಲ್ಲ ಅಷ್ಟೇ ದರಿದ್ರದಲ್ಲೇ ಬದುಕ್ಬೇಕು, ಇನ್ ದರಿದ್ರ ನನ್ನ ಜೀವನ ಬಿಟ್ಟು ಹೋಗಲ್ವೇನೋ ಅನ್ಕೊಂಡಿಲ್ವಾ ನೀವು ಯಾರನ್ನು? ಯಾಕೆ ಅನ್ಕೊಂತೀರಾ ಹಂಗಂತ? ನಾನು ಹಣೆ ಬರ ಏನು ಇವರೆಲ್ಲ ನನ್ನ ಜೊತೆ ಅಂಟ್ಕೊಂಡಿರೋದು, ಇವ್ರುಗಳನ್ನ ಬಿಟ್ಟು ನಾನು ಹೋಗಕ್ಕಾಯ್ತಲ್ಲ, ನನ್ನ ಬಿಟ್ಟು ಇವ್ರು ಹೋಗಲ್ಲ. ನೀವೆಲ್ಲ ದೇವ್ರ ಮಕ್ಕಳು, ನೀವೆಲ್ಲ ದೇವ್ರ ವಾಕ್ಯ ಅನುಸರಿಸೋರು. ಏನ್ ನಮ್ ಸ್ಟ್ಯಾಂಡರ್ಡು? ದೇವರ ವಾಕ್ಯಕ್ಕೆ ಕೋಪರೇಟ್ ಮಾಡಿ ನಡೆಯೋದೇ ನಮ್ಮ ಸ್ಟ್ಯಾಂಡರ್ಡ್. ಏನ್ ಮಾಡ್ತಾ ಇದ್ದೀರಾ? ಅದಕ್ಕೆ opposite. ನಿಮ್ ಸ್ಟ್ಯಾಂಡರ್ಡ್ ನ ನೀವೇ ಬಾಯ್ ಬಿಟ್ಟು ಹೇಳ್ಕಂತ ಇದ್ದೀರಾ. Disqualify ಮಾಡ್ಬೋದು. ನನ್ ಜೀವನ ಇಷ್ಟೇ, ನನ್ ಬದುಕು ಇಷ್ಟೇ, ನಾನ್ ಹಣೆ ಬರನೇ ಇಷ್ಟೇ, ಇದಕ್ ಮೇಲೆ ನನ್ ಕೈಯಲ್ಲಿ ಬದುಕಕ್ ಆಗಲ್ವೇನೋ, ಇದಕ್ ಮೇಲೆ ನನ್ ಕೈಯಲ್ಲಿ ಬಾಳಕ್ ಆಗಲ್ವೇನೋ? ನಾವೇ ಬೋರ್ಡ್ ನಿಮ್ಮ ಭವಿಷ್ಯತ್ನ ನೀವೇ ನಿರ್ಣಯಿಸ್ಕೊಂತ ಇದ್ದೀರಾ. ಯಾವ್ದಕ್ಕೆ ದೇವ್ರು ಹೌದು ಅಂತಾರೋ ಅದಕ್ಕೆ ನೀವು ಸ್ಟಿಕ್ಕನ್ ಆಗ್ಬೇಕು, ಕೋಆಪರೇಟ್ ಮಾಡ್ಬೇಕು. ಯಾವ್ದಕ್ಕೆ ದೇವ್ರು ಹೌದು ಅಂತಾರೋ ಅದಕ್ಕೆ ನೀವೇನ್ ಮಾಡ್ಬೇಕು? ಕೋಆಪರೇಟ್ ಮಾಡ್ಬೇಕು. ಪಕ್ಕದಲ್ಲಿ ಮುಖ ಹೇಳ್ರಿ, ದೇವ್ರು ಏನಕ್ಕೆ ಹೌದು ಅಂತಾರೋ ಅದಕ್ಕೆ ಕೋಆಪರೇಟ್ ಮಾಡ್ಬೇಕು ಇವತ್ತಿಂದ ಅಂತ. ಮುಂದೆ ಬಂದು ಅವಮಾನ ಮಾಡ್ತಾ ಇರ್ತಾನೆ ಒಬ್ಬ, ಆದ್ರೂ ನಾವ್ ಯಾರಕ್ಕೆ ಕೋಆಪರೇಟ್ ಮಾಡ್ಬೇಕು? ನನಗೆ ಅವಮಾನ ಅಲ್ಲ, 2ರಷ್ಟು ಮಾನ. ಇವತ್ತು ಅವಮಾನ ಕಣ್ಣ ಕಾಣಿಸ್ತಾ ಇದೆ, ಇಲ್ಲೇ ಇದ್ರ ಮುಂದೆನೆ ಇದೇ ತರ ನೆಕ್ಸ್ಟ್ ಟೈಮ್ ನನಗೆ ಮಾನ ಕಾಣಿಸುತ್ತೆ ನನ್ನ ಕಣ್ಣಿಗೆ. ಸೊ ಎಲ್ಲಿ ಕೆಳಗಡೆ ಬಿದ್ದಿದ್ದೀರೋ, ಎಲ್ಲಿ ಅವಮಾನ ಆಗ್ತಾ ಇದೆಯೋ, ಎಲ್ಲಿ ಕಣ್ಣೀರಿದೆಯೋ, ಎಲ್ಲಿ ವೇದನೆ ಇದೆಯೋ, ಎಲ್ಲಿ ನೋವು ಇದೆಯೋ, ಅಲ್ಲೇ ನೀವೇನ್ ಮಾಡ್ಬೇಕು? ದೇವ್ರ ವಾಕ್ಯಕ್ಕೆ ಕೋಆಪರೇಟ್ ಮಾಡೋದನ್ನ ಕಲಿಬೇಕು. ದೇವ್ರು ಏನು ಹೌದು ಅಂತ ಇದಾರೋ ಅದಕ್ಕೆ ಕೋಆಪರೇಟ್ ಮಾಡೋದನ್ನ ಕಲಿಬೇಕು. ನೀವು ಯಾವ್ದಕ್ಕೆ ಕೋಆಪರೇಟ್ ಮಾಡ್ಕೊಳ್ಳೋದು ಕಲಿಬೇಕು? ದೇವ್ರು ಯಾವ್ದಕ್ಕೆ ಹೌದು ಹೌದು ಅಂತ ಇದಾರೋ, ದೇವ್ರು ಏನಕ್ಕೆ ಹೌದು 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 ಅದೆಲ್ಲದಕ್ಕೂ ನೀವೇನ್ ಮಾಡ್ಬೇಕು? ಕೋಆಪರೇಟ್ ಮಾಡೋದನ್ನ ಕಲಿಬೇಕು. ಎಷ್ಟು ಜನ ಇವತ್ತಿಂದ ಕೋಆಪರೇಟ್ ಮಾಡ್ತೀರಾ? ದೇವ್ರು ಹೌದು ಅಂತ ಏನಕ್ಕೆ ಕೇಳ್ತಾರೋ ಅದಕ್ಕೆಲ್ಲ ನಾವೇನ್ ಮಾಡ್ಬೇಕು? ಕೋಆಪರೇಟ್ ಮಾಡ್ಬೇಕು. ಇವತ್ತಿಂದ ನಿಮ್ಗೆ ಏನೇನಿದೆ, ಏನೇನು ಇರ್ಬೇಕಂತ ಇಷ್ಟಪಡ್ತಾ ಇದ್ದೀರಾ? ನನ್ನ ಬಾಸುಂಡೆಗಳಿಂದ ನೀವೇನಾಗಿದ್ದೀರಾ? ಗುಣವಾಗಿದ್ದೀರಾ. ನಿಮ್ಮನ್ನ ಐಶ್ವರ್ಯದಲ್ಲಿ ಸೇರಿಸಕ್ಕೋಸ್ಕರ ನಾನು ಏನ್ ಮಾಡಿದ್ದೀನಿ? ಬಡವನಾಗಿ ಬಂದಿದ್ದೀನಿ. ನನ್ನ ಸಮಾಧಾನವನ್ನ ಏನ್ ಮಾಡ್ತಾ ಇದ್ದೀನಿ? ಕೊಟ್ಟು ಹೋಗ್ತಾ ಇದ್ದೀನಿ. ಭಯ ಪಡಬೇಡ್ರಿ, ಧೈರ್ಯವಾಗಿರಿ, ನಾನು ನಿಮ್ ಸಂಗಡ ಇದ್ದೀನಿ. ಹಾಡಾಡ್ತೀವಲ್ಲ, ಕಳವಳಗೊಳ್ಳದಿರು ಮನವೇ, ದಿಗ್ಭ್ರಮೆಗೊಳ್ಳದಿರು ಮನವೇ, ಬಂಡೆಯಾಗಿಯ ಯೇಸು ಅಲ್ಲ. ನಿಜವಾಗ್ಲೂನಾ? ನಿಜವಾಗ್ಲು ನಿಮ್ ಶತ್ರುಗಳು ನೋಡ್ದಾಗಲ್ಲ ಹಂಗ ಅನ್ಸತ್ತಾ ದೇವ್ರು ಕಾಪಾಡ್ತಾರೆ ಅಂತ? ಅಂದ್ರೆ ದೇವ್ರ ವಾಕ್ಯದ ಮೇಲೆ ನಿಮ್ಗೆ ಏನಿಲ್ಲ? ಕಾನ್ಫಿಡೆನ್ಸ್ ಇಲ್ಲ. ಏನಿಲ್ಲ ಅಣ್ಣ? ದೇವ್ರ ವಾಕ್ಯದ ಮೇಲೆ ನಿಮ್ಗೇನಿಲ್ಲ? ಕಾನ್ಫಿಡೆನ್ಸ್ ಇಲ್ಲ. ಕಾನ್ಫಿಡೆನ್ಸ್ ಇಲ್ಲ, ಅದಕ್ಕೆ ದೇವ್ರ ವಾಕ್ಯ ಜೊತೆ ನೀವೇನ್ ಮಾಡಲ್ಲ? ಕೋಆಪರೇಟ್ ಮಾಡ್ತಾ ಇಲ್ಲ. ಇವತ್ತು ನಮ್ ಕಾನ್ಫಿಡೆನ್ಸ್ ಏನು? ದೇವ್ರ ವಾಕ್ಯದ ಮೇಲೆ ನಮ್ಮ ಕಾನ್ಫಿಡೆನ್ಸ್. ಇದು ಹೌದಂದ್ರೆ ಹೌದು, ಇಲ್ಲ ಅಂದ್ರೆ ಇಲ್ಲ. ಇವತ್ತಿಂದ ದೇವ್ರ ವಾಕ್ಯ ಏನ್ ಹೇಳುತ್ತೋ ಅದೇ ನನ್ನ ಸ್ಟ್ಯಾಂಡರ್ಡು. ದೇವ್ರ ವಾಕ್ಯ ಏನ್ ಹೇಳುತ್ತೋ ಅದೇ ನನ್ನ ಯೋಗ್ಯತೆ. ಹಲ್ಲೆಲೂಯಾ. ಇವತ್ತು ನನ್ನ ಯೋಗ್ಯತೆನ ದೇವ್ರ ವಾಕ್ಯ ಡಿಸೈಡ್ ಮಾಡುತ್ತೆ, ಪಕ್ಕದ ಮನೆಯವನಲ್ಲ. ನನ್ನ ಯೋಗ್ಯತೆ ದೇವ್ರ ವಾಕ್ಯ ಡಿಸೈಡ್ ಮಾಡುತ್ತೆ. ನನ್ನ ಕೆಲಸ ಮಾಡೋ ಜಾಗದಲ್ಲಿ ನನ್ನ ಬಾಸ್ ಅಲ್ಲ ಡಿಸೈಡ್ ಮಾಡುದು ನನ್ನ ಯೋಗ್ಯತೆನ.
ನನ್ನ ಯೋಗ್ಯತೆ ಡಿಸೈಡ್ ಮಾಡೋದು ನನ್ನ ಸ್ನೇಹಿತರಲ್ಲ, ನನ್ನ ಯೋಗ್ಯತೆ ಡಿಸೈಡ್ ಮಾಡೋದು ನನ್ನ ಬಂಧು ಬಳಗದವರಲ್ಲ. ನನ್ನ ಯೋಗ್ಯತೆ ಡಿಸೈಡ್ ಮಾಡೋದು ದೇವರ ವಾಕ್ಯ. ಹಾಲೆಲೂಯಾ. ಇವತ್ತು ದೇವ್ರ ವಾಕ್ಯ ಜೊತೆ ನಾನು ಕೋಆಪರೇಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಅವ್ರಿಗಿಂತ ಯೋಗ್ಯರಾಗಿ ದೇವರು ನಮ್ಮನ್ನ ಬದುಕನ್ನು ಮಾಡಿದ್ದಾರೆ. ಅವ್ರಿಗಿಂತ ಯೋಗ್ಯರಾಗಿ ದೇವರು ನಮ್ಮನ್ನ ಮೇಲೆ ಕೆತ್ತಾರೆ. ಹಾಲೆಲೂಯಾ. ಅವ್ರಿಗಿಂತ ಯೋಗ್ಯರಾಗಿ ದೇವ್ರು ನಮ್ಮನ್ನ ಬಾಳಂಗ್ ಮಾಡ್ತಾರೆ. ಎಷ್ಟು ಜನ ನಂಬ್ತಾ ಇದ್ದೀರಾ? ನಿಮ್ ಯೋಗ್ಯತೆ ಏನು? ದೇವ್ರ ವಾಕ್ಯ. ನಿಮ್ಮ ನೋಡಿದ್ರಲ್ಲ ಜನ ಏನ್ ಹೇಳ್ತಾರೆ? ನಿಮ್ ಮನೆಗೆ ಬಂದು ಹಳೆ ವಸ್ತುಗಳು ನೋಡ್ಬೇಕಾದ್ರೆ ನಿಮ್ಗೆ ಅನ್ಸುತ್ತೆ, ಅವ್ರು ಬಂದು ಕೀಳಾಗಿ ನೋಡ್ಬೇಕಾದ್ರೆ ಒಳಗಡೆ ಏನ್ ಅನ್ಸುತ್ತೆ ನಿಮ್ಗೆ? ಸೊ ಏನ್ ನಮ್ ಜೀವನ ಇಷ್ಟ, ಇದೇ ನಮ್ ಯೋಗ್ಯತೆನೇ ಇಷ್ಟ, ಇದಕ್ ಮೇಲೆ ನಮ್ ಕೈಯಲ್ಲಿ ಬದುಕಕ್ ಆಯ್ತಾ ಇಲ್ಲ. ಅವನ್ ಯಾವನ್ ಬಂದ್ ನಮ್ ಡಿಸೈಡ್ ಮಾಡಕ್ ನಮ್ ಯೋಗ್ಯತೆನ? ಅವ್ರು ಯಾರು ನಮ್ಮನ್ನ ಯೋಗ್ಯತೆ ಡಿಸೈಡ್ ಮಾಡಕ್ಕೆ? ಕೇಳ್ರಿ ಪಕ್ಕದಲ್ಲಿರೋರಿಗೆ, ಅವ್ರು ಯಾರು ನಮ್ಮ ಯೋಗ್ಯತೆ ಡಿಸೈಡ್ ಮಾಡಕ್ಕೆ? ಅವ್ರು ಯಾರು ನಮ್ಮ ಯೋಗ್ಯತೆ ಡಿಸೈಡ್ ಮಾಡಕ್ಕೆ? ದೇವ್ರ ವಾಕ್ಯ ಹೌದು ಅನ್ನೋದು ಮಾತ್ರ ನನ್ನ ಯೋಗ್ಯತೆ. ದೇವ್ರ ವಾಕ್ಯ ಹೌದು ಅನ್ನೋದು ಮಾತ್ರ ನನ್ನ ಯೋಗ್ಯತೆ. ಎಲ್ಲ ಬೈಬಲ್ ಕೈ ಹಿಡ್ಕೊಂಡ್ ಮೇಲೆ ಕೆತ್ತಿ ಹೇಳ್ರಿ, ದೇವ್ರ ವಾಕ್ಯ ಹೌದು ಅನ್ನೋದು ಮಾತ್ರ ನನ್ನ ಯೋಗ್ಯತೆ. ದೇವ್ರ ವಾಕ್ಯ ಹೌದು ಅನ್ನೋದು ಮಾತ್ರ ನನ್ನ ಯೋಗ್ಯತೆ. ದೇವ್ರ ವಾಕ್ಯ ಹೌದು ಅನ್ನೋದು ಮಾತ್ರ ನನ್ನ ಯೋಗ್ಯತೆ. ಯಾರಾದ್ರೂ ಬಂದು ಇಲ್ಲ ಅಂದ್ರೆ ನಿಮಗ್ ನೀವೇ ಹೇಳ್ಕೊಬೇಕು, ದೇವ್ರ ವಾಕ್ಯ ಏನ್ ಹೇಳ್ತಾ ಇದೆ? ಇವ್ನು ಹೇಳೋದು ಇಂಪಾರ್ಟೆಂಟಾ ಇಲ್ಲ ಇದೇನ್ ಹೇಳ್ತಾ ಇದೆ ಇಂಪಾರ್ಟೆಂಟಾ? ದೇವ್ರ ವಾಕ್ಯ ಹೇಳೋದೇ ಇಂಪಾರ್ಟೆಂಟು. ಅವನ್ ಬಂದು ನಿನ್ ಜೀವನನೇ ಇಷ್ಟ ಅಂದ್ರೆ ನನ್ನ ಜೀವನ ಇವಾಗ್ಲೇ ಸ್ಟಾರ್ಟ್ ಆಗಿದೆ. ಯಾಕಂದ್ರೆ ನೀನ್ ಬಂದು ನನ್ ಕೆಳಗಡೆ ಬೀಳ್ಬೇಕು ಅನ್ಕೊಂತ ಇದೀಯಾ, ನಿನ್ ಮುಂದೆ ನನ್ ಮೇಲೆ ಎದ್ದೊಳದೆ ಅದರ ಮೊದಲನೆಯ ಹೆಜ್ಜೆ. ಹಲ್ಲೆಲೂಯಾ. ಒಬ್ಬ ನಿಮ್ಮನ್ ಬಂದು ಅವಮಾನ ಮಾಡ್ತಾ ಇದ್ದಾನಂದ್ರೆ ಅವಮಾನ ಮಾಡೋನ್ ಮುಂದೆ ನಿಂತ್ಕೊಂಡು ಹೇಳ್ಬೇಕು, ನನ್ನ 2ರಷ್ಟು ಮಾನಕ್ಕೆ ಇದೇ ನನ್ನ ಪ್ರಾರಂಭ. ಹಲ್ಲೆಲೂಯಾ. ಒಬ್ಬರು ಬಂದು ನಿಮ್ಮ ಮೂಲಕ ಕೀಳಾಗಿ ಮಾತಾಡ್ಬೇಕಾದ್ರೆ ಅವ್ರ ಮುಂದೆ ನಿಂತ್ಕೊಂಡು ಹೇಳ್ಬೇಕು, ನನ್ ಮೇಲ್ ಹೋಗಕ್ಕೆ ಇದೇ ನನ್ನ ಪ್ರಾರಂಭ. ಎಷ್ಟಕ್ಕೆ ಅರ್ಥ ಆಗ್ತಾ ಹೇಳ್ತಾ ಇರೋದು? ಯಾವ್ದು ನಮಗ್ ಪ್ರಾರಂಭ? ಜನರು ನಮಗೆ ಕೆಟ್ಟದ್ ಕಾಣಕ್ ಬರ್ಬೇಕಾದ್ರೆ, ಆ ಕೆಟ್ಟದ್ ಮಾಡೋವಾದ್ರೆ, ಮಾಡಕ್ ಪ್ರಯತ್ನ ಪಡ್ಬೇಕಾದ್ರೆ ಅದೇ ನಮ್ಮ ಒಳ್ಳೆತನಕ್ಕೆ ಪ್ರಾರಂಭ. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಹೇಳ್ತಾ ಇರೋದು? ನಿಜವಾಗ್ಲೂ ಅರ್ಥ ಆಗ್ತಾ ಇದ್ಯಾ? ಇವತ್ತು ನಿಮ್ಮ ಒಳಗಡೆ ಯಾರಿದ್ದಾರೆ? ಕ್ರಿಸ್ತನಿದ್ದಾರೆ. ಕ್ರಿಸ್ತ ನಿಮ್ಮಲ್ಲಿ ಇರ್ಬೇಕಾದ್ರೆ ನೀವೇನಾಗಿದ್ದೀರಾ? ನೂತನ ಸೃಷ್ಟಿಯಾಗಿದ್ದೀರಾ. ನೂತನ ಸೃಷ್ಟಿಯಾಗಿ ನೀವೇನಾಗಿದ್ದೀರಾ? ಅವರಲ್ಲಿ ಒಬ್ಬರಾಗಿ ಮಾರ್ಪಟ್ಟಿದ್ದೀರಾ. ಅವರಲ್ಲಿ ಒಬ್ಬರಾಗಿ ಮಾರ್ಪಟ್ಟ ಮೇಲೆ ನೀವೇನ್ ಮಾಡ್ಬೇಕು? ಅವರ ವಾಕ್ಯದ ಸ್ಟ್ಯಾಂಡರ್ಡ್ಗೆ, ಲೆವೆಲ್ಗೆ ಏನ್ ಮಾಡ್ಬೇಕು? ಬದುಕಬೇಕು. ಆಮೇನ್. ಅವರ ವಾಕ್ಯದ ಯೋಗ್ಯತೆಗೆ ನಾವೇನ್ ಮಾಡ್ಬೇಕು? ಬದುಕಬೇಕು. ಇವತ್ತು ಆ ವಾಕ್ಯ ಏನ್ ಹೇಳ್ತಾ ಇದೆ? ಎಲ್ಲ ಒಳ್ಳೇದಕ್ಕೂ ನಿಮ್ ಜೀವನದಲ್ಲಿ ಹೌದು ಅಂತ ಇದೆ. ಹಲ್ಲೆಲೂಯಾ. ಎಲ್ಲದಕ್ಕೂ ಏನ್ ಹೇಳ್ತಿದೆ ಆ ವಾಕ್ಯ? ಹೌದು. ಹಲ್ಲೆಲೂಯಾ. ಫಿಲಿಪ್ಪಿ ಬರೆದ ಪುಸ್ತಕ 4ನೇ ಅಧ್ಯಾಯ 6ನೇ ವಾಕ್ಯ. ಅವರಲ್ಲಿ ನೀವು ಒಬ್ಬರಾದ್ಮೇಲೆ ದೇವರ ವಾಕ್ಯದ ಯೋಗ್ಯತೆಯಲ್ಲಿ ಆ ಲೆವೆಲ್ಗೆ ನಾವು ಬದುಕಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಾವು ಏನ್ ಮಾಡ್ಬಾರ್ದಂತೆ? ಚಿಂತೆ. ನೀವು ಮಾಡೋ ಪ್ರಾರ್ಥನೆಯಲ್ಲಿ ಏನಿರ್ಬಾರ್ದು? ಚಿಂತೆ ಇರಬಾರ್ದು. ನೀವು ಮಾಡೋ ಪ್ರಾರ್ಥನೆ ಏನಿರ್ಬಾರ್ದು? ಚಿಂತೆ ಇರಬಾರ್ದು. ನೀವು ಮಾಡೋ ಪ್ರಾರ್ಥನೆಯಲ್ಲಿ ಯೋಚನೆ ಮಾಡಬಾರ್ದು. ಯೋಚನೆ ಮಾಡಿ ಚಿಂತೆ ಮಾಡಿ ಪ್ರಾರ್ಥನೆ ಮಾಡಬಾರ್ದು. ದೇವರು ಹೌದು ಅನ್ನೋ ವಿಷಯದಲ್ಲಿ ನೀವೇನ್ ಮಾಡಬಾರ್ದು? ಚಿಂತೆ ಮಾಡಬಾರ್ದು.
ನೀವು ಕೇಳಿಕೊಳ್ಳ್ರಿ ನಿಮಗೆ ಸಿಗುತ್ತೆ ಅಂತ ಹೇಳಿದ್ಮೇಲೆ ಏನ್ ಮಾಡ್ಬಾರ್ದು, ನೀವು ಚಿಂತೆ ಮಾಡಬಾರ್ದು. ಚಿಂತೆ ಮಾಡಕ್ ಬದಲಾಗಿ ನೀವೇನ್ ಮಾಡ್ಬೇಕು, ಚಿಂತೆ ಮಾಡ್ದಿರಾ ಕೇಳ್ಕೊಳ್ಳೋದನ್ನ ಕಲಿಬೇಕು. ಇನ್ನೊಂದ್ಸರಿ ಓದಿ, ಎಲ್ಲರಿಗೂ ಹೋಗ್ಲಿ ತಲೆಗೆ. ಯಾವ ಸಂಬಂಧವಾಗಿಯೂ ಹಾ ಚಿಂತೆ ಮಾಡದೆ ಹೇಳ್ರಿ ಯಾವ ನಾವು ಆ ಲೆವೆಲಲ್ಲಿ ಬದುಕಬೇಕಾದ್ರೆ ನಾವೇನ್ ಮಾಡ್ಬಾರ್ದು ಹೇಳ್ರಿ, ಯಾವ ಅಂದ್ರೆ ಅರ್ಥ ಏನು, ಎಲ್ಲಾನು ಸೇರಿಸಿ ಯಾವ ಬಗ್ಗೆನು ಚಿಂತೆ ಮಾಡ್ದಿರ ಪ್ರಾರ್ಥನೆ ಮಾಡೋದನ್ನ ಕಲಿಬೇಕು. ನೀವು ಪ್ರಾರ್ಥನೆ ಮಾಡ್ಬೇಕಾದ್ರೆ, ಪ್ರಾರ್ಥನೆ ಕುತ್ಕೊಂಡ್ಬೇಕಾದ್ರೆ, ಕಣ್ಮುಚ್ಚಬೇಕಾದ್ರೆ ನಿಮ್ ಮೈಂಡಲ್ಲಿ ಏನೇನ್ ಬರ್ತವೆ, ಯಾವ ಅಲ್ಲ ಎಲ್ಲಾ ಯೋಚನೆಗಳು ಬರ್ತವೆ. ಯಾವಾಗೊಂದು ಯೋಚನೆಗಳು ಬರ್ತವೆ. ಆದ್ರೆ ನಾವು ಪ್ರಾರ್ಥನೆ ಮಾಡ್ಬೇಕಾದ್ರೆ ನಮ್ಮ ಮೈಂಡಲ್ಲಿ ಏನ್ ಬರ್ಬಾರ್ದು, ಯಾವ ಯೋಚನೆನೂ ಬರಬಾರ್ದು. ಈ ತರ ಪ್ರಾರ್ಥನೆ ಮಾಡಕ್ಕಾಗತ್ತಾ? ದೇವ್ರ ವಾಕ್ಯ ಹೇಳುತ್ತೆ ಹೌದು ಅಂತ, ಆದ್ರೆ ನಮ್ಮ ಮನಸ್ಸು ಹೇಳುತ್ತೆ ಇಲ್ಲ ಅಂತ. ನಿನ್ ಕೈಯಲ್ಲಿ ಯೋಚನೆ ಮಾಡ್ದಿರಾ ಪ್ರೇಯರ್ ಮಾಡಕ್ಕೆ ಆಗಲ್ಲ. ಪ್ರಾರ್ಥನೆ ಕುತ್ಕೊಬೇಕಾದ್ರಲ್ಲ ಯೋಚನೆಗಳೇ ಡಿಸ್ಟರ್ಬ್ ಮಾಡೋದು ನಮ್ಮನ್ನ. ಯೋಚನೆಗಳು ಪ್ರಾರ್ಥನೆ ಮಾಡಕ್ ಬಿಡಲ್ಲ, ಯೋಚನೆಗಳು ಅನ್ಯ ಭಾಷೆ ಮಾತಾಡಕ್ ಬರಲ್ಲ. ಯೋಚನೆ ಮಾಡಿ ಪ್ರಾರ್ಥನೆ ಮಾಡಿ ಮುಗಿಸಿದ್ರು ತೃಪ್ತಿ ಇರಲ್ಲ. ನಿಮ್ಮನ್ನ ಫೈಟ್ ಮಾಡೋದೆ ನಿಮ್ ಯೋಚನೆನೆ. ನೀವು ಗೆಲ್ಬಾರ್ದು, ಮುಂದೆ ಹೋಗ್ಬಾರ್ದು ಅಂತ ಫಸ್ಟ್ ವಿರೋಧಿನೇ ನಿಮ್ ಯೋಚನೆ. ನೀವು ಗೆಲ್ದೇ ಇರೋದಕ್ಕೆ, ಮುಂದೆ ಹೋಗದೆ ಇರೋದಕ್ಕೆ, ಸಮಾಧಾನವಾಗಿ ಇಲ್ದೇ ಇರೋದಕ್ಕೆ, ಸಂತೋಷವಾಗಿ ಇಲ್ದೇ ಇರೋದಕ್ಕೆ, ನೆಮ್ಮದಿಯಾಗಿ ಇಲ್ದೇ ಇರೋದಕ್ಕೆ ಇರುವಂತ ಮೊದಲನೆಯ ವೈರಿ ನಿಮ್ ಯೋಚನೆ. ಯಾಕೆಂದ್ರೆ ನಮ್ಮ ಪ್ರಾರ್ಥನೆಯಲ್ಲಿ ಸಫಲತೆಯನ್ನ ಕಾಣಬಾರ್ದು ಅಂತ ಹೇಳಿ ಏನ್ ಮಾಡ್ತದೆ, ಅದು ಫಸ್ಟ್ ಫೈಟ್ ಮಾಡ್ತದೆ. ಎಷ್ಟು ಜನಕ್ಕೆ ತಲೆಗೆ ಹೋಗ್ತದೆ ಹೇಳ್ತಿರೋದು? ನಿಮ್ಮ ಪ್ರಾರ್ಥನೆಯಲ್ಲಿ ಪ್ರತಿಫಲವನ್ನ ಕಾಣದೇ ಇರೋದಕ್ಕೆ ಇರುವಂತ ಮೊದಲನೆಯಂತ ಶತ್ರು ನಿಮ್ಮ ಯೋಚನೆ. ಅದನ್ನ ಜಯಿಸ್ಬಿಟ್ಟು ಮಾಡೋ ಪ್ರಾರ್ಥನೆಯಲ್ಲಿ ಉತ್ತರ ಸಿಗುತ್ತೆ. ಅದನ್ನ ಜಯಿಸ್ಬಿಟ್ಟು ಮಾಡೋ ಪ್ರಾರ್ಥನೆಯಲ್ಲಿ ಬಿಡುಗಡೆ ಇರುತ್ತೆ. ಅದನ್ನ ಜಯಿಸ್ಬಿಟ್ಟು ಮಾಡೋ ಪ್ರಾರ್ಥನೆಯಲ್ಲಿ ಸಫಲತೆ ಇರುತ್ತೆ. ಅದನ್ನ ಜಯಿಸ್ಬಾರ್ದು ಅಂತಾನೆ ಸೈತಾನ್ ಏನ್ ಮಾಡ್ತಾನೆ, ಯೋಚನೆ ತಂದಾಗ ಅವ್ರ ಬಗ್ಗೆ ಇವ್ರ ಬಗ್ಗೆ ಯೋಚನೆ ಮಾಡಿಸ್. ಆದ್ರೆ ಇಲ್ಲೇನ್ ಹೇಳ್ತಾ ಇದೆ, ನೀವು ಯಾವ ವಿಷಯದಲ್ಲೂ ಚಿಂತೆ ಮಾಡದೆ, ಯಾವ ವಿಷಯದಲ್ಲಿ ಚಿಂತೆ ಮಾಡದೆ, ಅದೇ ಎಲ್ಲಾ ವಿಷಯದಲ್ಲಿ ನೀವೇನ್ ಮಾಡ್ಬೇಕಂತೆ, ದೇವರಿಗೆ ಕೃತಜ್ಞತೆ ಸಲ್ಲಿಸ್ಬೇಕು. ಎಲ್ಲಾ ವಿಷಯ ನೆನೆಸ್ಕೊಂಡು ಚಿಂತೆ ಮಾಡ್ದಿರಾ, ಎಲ್ಲಾ ವಿಷಯ ಅದಕ್ಕೆ ಬದಲಾಗಿ ಏನ್ ಮಾಡ್ಬೇಕು, ಎಲ್ಲಾ ವಿಷಯ ನೆನೆಸ್ಕೊಂಡು ದೇವರಿಗೆ ಕೃತಜ್ಞತೆ ಸಲ್ಲಿಸಿ ಪ್ರಾರ್ಥನೆ ಮಾಡೋದನ್ನ ಕಲಿಬೇಕು. ಎಲ್ಲಾ ವಿಷಯ ನೆನೆಸ್ಕೊಂಡು ಚಿಂತೆ ಮಾಡೋದು ಬೇರೆ, ಎಲ್ಲಾ ವಿಷಯ ನೆನೆಸ್ಕೊಂಡು ಪ್ರಾರ್ಥನೆ ಮಾಡೋದು ಬೇರೆ. ಎರಡಕ್ಕೂ ಡಿಫ್ರೆನ್ಸ್ ಇದೆ. ಆದ್ರೆ ನಮ್ಮ ಪ್ರಾಬ್ಲಮ್ ಏನಂದ್ರೆ ಎಲ್ಲಾ ವಿಷಯ ನೆನೆಸ್ಕೊಂತೀವಿ, ಪ್ರಾರ್ಥನೆ ಮಾಡಕ್ ಮುಂಚೆ ಚಿಂತೆ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ಚಿಂತೆ ಮಾಡಿ 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 ನೀವೇನ್ ಮಾಡಕ್ಕಾಗಲ್ಲ. ಒಂದು ಮೊಳ ಉದ್ದ ಅಂದ್ರೆ ನಿಮ್ ಪ್ರಾರ್ಥನೆಯಲ್ಲಿ ಒಂದ್ ಮೊಳ ಉದ್ದನೂ ಬೆಳೆಯಲ್ಲ, ನಿಮ್ ಪ್ರಾರ್ಥನೆಯಲ್ಲಿ ಒಂದ್ ಮೊಳ ತುಂಡನೂ ಆಗಲ್ಲ. ನಿಮ್ ಪ್ರಾರ್ಥನೆಯಲ್ಲಿ ಪವರೇ ಇಲ್ಲ. ಪಕ್ಕದಲ್ಲಿ ಮುಖ ನೋಡ್ಕೊಂಡು ಹೇಳ್ರಿ, ಎಷ್ಟು ದಿನ ಮಾಡಿದ ಪ್ರಾರ್ಥನೆಯಲ್ಲಿ ಎಷ್ಟು ಮೊಳ ಉದ್ದ ಬೆಳೀತಂತ. ಚಿಂತೆ ಮಾಡಿ ಮಾಡೋನ್ ಪ್ರಾರ್ಥನೆಯಲ್ಲಿ ಏನು ಬದಲಾವಣೆ ಕಾಣಲ್ಪಡಲ್ಲ.
ಇವತ್ತು ಎಷ್ಟು ಜನ ಜೀವನದಲ್ಲಿ ಬದಲಾವಣೆ ಕಾಣಲ್ಪಡ್ಬೇಕೆಂದು ಇಷ್ಟಪಡ್ತಾ ಇದ್ದೀರಾ? ಸೊ ಚಿಂತೆ ಮಾಡಿ ಮಾಡೋ ಪ್ರಾರ್ಥನೆಯಲ್ಲಿ ಏನಿಲ್ಲ, ಫಲ ಇಲ್ಲ, ಬದಲಾವಣೆ ಇಲ್ಲ. ಎಲ್ಲದನ್ನು ನೆನೆಸ್ಕೊಬೇಕು ಪ್ರಾರ್ಥನೆಗೋಸ್ಕರ, ಎಲ್ಲದನ್ನು ನೆನೆಸ್ಕೊಬೇಕು ಕೃತಜ್ಞತೆಗೋಸ್ಕರ, ದೇವ್ರ ಕೃತಜ್ಞತೆ ಸಲ್ಲಿಸೋಕ್ಕೋಸ್ಕರ. ಆದ್ರೆ ನಾವು ನೆನೆಸ್ಕೊಳ್ಳೋದು ಎಲ್ಲಾನು ಯೋಚನೆ ಮಾಡೋಕ್ಕೋಸ್ಕರ. ಆ ಯೋಚನೆನೇ ನಿಮ್ಮ ಶತ್ರು. ಆ ಯೋಚನೆನೇ ನಿಮ್ಮ ಪ್ರಾರ್ಥನೆಗೆ ಬಿಡುಗಡೆ ಬರದಿರೋದಕ್ಕೆ ಶತ್ರು, ಒಂದು ಅಡ್ಡಗೋಡೆ. ನಿಮ್ಮ ಯೋಚನೆನೇ ನಿಮ್ಮ ಅಡ್ಡಗೋಡೆ. ದೇವರಿಂದ ಹೊಂದ್ಕೊಳ್ಳುವಂತ ಬಿಡುಗಡೆಗೆ ಒಂದು ಅಡ್ಡಗೋಡೆ ಅದು. ದೇವರಿಂದ ಹೊಂದ್ಕೊಬೇಕಾಗಿರುವಂತ ಅದ್ಭುತಗಳಿಗೆ, ಬಿಡುಗಡೆಗಳಿಗೆ, ಸಮಾಧಾನಕ್ಕೆ, ಸಂತೋಷಕ್ಕೆ, ನೆಮ್ಮದಿಗೆ, ಆರೋಗ್ಯಕ್ಕೆ ಅದು ಒಂದು ಅಡ್ಡಗೋಡೆಯಾಗಿ ನಿಂತಿದೆ. ಯಾಕಂದ್ರೆ ಪ್ರಾರ್ಥನೆ ಮಾಡ್ಬೇಕಾದ್ರೆ ಯೋಚನೆ ಮಾಡಬಾರ್ದು, ನಂಬಿಕೊಂಡು ಪ್ರಾರ್ಥನೆ ಮಾಡಬೇಕು. ನೀನ್ ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೇನ್ ಬೇಡ್ಕೊಂತೀಯೋ ಅದೆಲ್ಲ ಏನ್ ಮಾಡ್ತೀಯಾ, ಹೊಂದ್ಕೊಂತೀಯ. ಆದ್ರೆ ನಾವ್ ಏನ್ ಮಾಡ್ತೀವಿ, ನಂಬಿಕೊಂಡು ಪ್ರಾರ್ಥನೆ ಮಾಡ್ತಾ ಇದೀವ, ಇಲ್ಲ ಯೋಚನೆ ಮಾಡಿ ಪ್ರಾರ್ಥನೆ ಮಾಡ್ತಾ ಇದೀವ. ಒಟ್ನಲ್ಲಿ ಪ್ರಾರ್ಥನೆ ಮಾಡ್ತಾ ಇದೀವಿ, ಆದ್ರೆ ಆ ಪ್ರಾರ್ಥನೆಗಳಿಗೆ ಏನ್ ಸಿಗಲ್ಲ, ಫಲ ಸಿಗಲ್ಲ. ಇವತ್ತು ನೀವು ಯೋಚನೆ ಮಾಡಿ ಪ್ರಾರ್ಥನೆ ಮಾಡೋದು ನಿಲ್ಲಿಸಿರಿ. ನಿಮ್ಮ ಯೋಚನೆಗಳನ್ನ ಜಯಿಸಿರಿ. ನಿಮ್ಮ ಯೋಚನೆಗಳನ್ನ ಫಸ್ಟು ಜಯಿಸಿರಿ. ನೀವು ಪ್ರಾರ್ಥನೆ ಕುತ್ಕೊಬೇಕಾದ್ರೆ ಯೋಚನೆ ಬರಬಾರ್ದು. ಎಲ್ಲಾದ್ರೂ ನೆನೆಸ್ಕೊಬೇಕು. ನೆನೆಸ್ಕೊಂಡು, ದೇವ್ರೆ ಇವನು ಅವಮಾನ ಮಾಡ್ದ, ದೇವರಿಗೆ ನಿನಗೆ ಸ್ತೋತ್ರ, ಇದಕ್ಕೆ ಬದಲಾಗಿ ನನಗೆ 2ರಷ್ಟು ಮಾನ ಕೊಡು. ಇವನು ನನಗೆ ಬೈದವನೇ, ಕೆಟ್ಟದಾಗ ಮಾತಾಡವನೇ, ನಿನಗೆ ಸ್ತೋತ್ರ, ಇದಕ್ಕೆ ಬದಲಾಗಿ ನನಗೆ ಅದೇ ಜನರ ಮುಂದೆ ಒಳ್ಳೆ ಮಾತುಗಳನ್ನ ಕೇಳಂಗ್ ಮಾಡು ಸ್ವಾಮಿ. ಇದು ನೆನೆಸ್ಕೊಂಡು ಪ್ರಾರ್ಥನೆ ಮಾಡೋದು. ಆದ್ರೆ ನಮ್ಮ ಮೈಂಡಲ್ಲಿ ಏನ್ ನೋಡ್ತವೆ, ನೆನೆಸ್ಕೊಂಡು ಪ್ರಾರ್ಥನೆ ಮಾಡಲ್ಲ. ಅಯ್ಯೋ ದೇವ್ರೆ ಇವನು ಹಿಂಗ್ ಮಾಡ್ಬಿಟ್ಟ ಸ್ವಾಮಿ, ಇಷ್ಟು ಅವಮಾನ ಆಗೋಯ್ತು, ಇಷ್ಟು ಬಾಧೆ ಆಗೋಯ್ತಪ್ಪ, ಹಿಂಗಾಗೋಯ್ತಪ್ಪ, ಹಂಗಾಗೋಯ್ತಪ್ಪ. ಎಷ್ಟು ಆಟೋ ಸಖತ್ತಾಗಿ ಓಡಿಸ್ತಾರೆ ಇವ್ರು ದೇವ್ರ ಮುಂದೆಗಡೆ. ನಿಜವಾಗ್ಲೂ ನಿಮ್ ಪ್ರಾರ್ಥನೆ ಕೇಳಿಸ್ಕೊಂಡ್ರೆ ಅದರಲ್ಲಿ ಕಾನ್ಫಿಡೆನ್ಸು, ಧೈರ್ಯ, ನಂಬಿಕೆ ಕಾಣಿಸುತ್ತಾ? ಇವಾಗ್ಲೂ ಯಾರಿಗಾದ್ರು ಪ್ರಾರ್ಥನೆ ಮಾಡಕ್ಕೆ ಹೇಳ್ರಿ, ನೆನ್ಸ್ಕೊಂಡ್ಬಿಡ್ತಾರೆ. ಫಸ್ಟು ನೆನೆಸ್ಕೊಂಡು ಫುಲ್ಲು ಎಮೋಷ್ನಲ್ ಆಗಿ ಅಳೋ ತರ ಪ್ರಾರ್ಥನೆ ಮಾಡ್ತಾರೆ. ಏನಕ್ಕೆ ಅಂದ್ರೆ ಅವ್ರ ಬಗ್ಗೆ ಯೋಚನೆ ಮಾಡ್ತಾವ್ರೆ. ಇವ್ರೆ ಇಷ್ಟು ಅವಮಾನ ಪಡಿಸ್ಬಿಟ್ಟವ್ರು ಸ್ವಾಮಿ, ಇಷ್ಟು ಬಾಧೆ ಪಡಿಸ್ಬಿಟ್ಟವ್ರು ಸ್ವಾಮಿ, ಹಿಂಗ್ ಮಾತಾಡ್ಬಿಟ್ರು ಸ್ವಾಮಿ, ಹಂಗ್ ಮಾತಾಡ್ಬಿಟ್ರು ಸ್ವಾಮಿ. ನಿಜವಾಗ್ಲು ಹಿಂಗೆ ತಾನೇ ಮಾಡೋದು ಪ್ರಾರ್ಥನೆ. ನೀವು ಈ ಪ್ರಾರ್ಥನೆಗೆ ಏನಾದ್ರು ಉತ್ತರ ಸಿಗತ್ತಾ? ಈ ಪ್ರಾರ್ಥನೆ ನೀವು ನಂಬಿಕೆಯಿಂದ ಮಾಡ್ತಾ ಇದ್ದೀರಾ, ಇಲ್ಲ ಯೋಚನೆ ಮಾಡಿ ಮಾಡ್ತಾ ಇದ್ದೀರಾ? ಚಿಂತೆ ಮಾಡಿ ಮಾಡ್ತಾರ ಪ್ರಾರ್ಥನೆ ಇದು. ಇದನ್ನ, ಈ ಪ್ರಾರ್ಥನೆನ ದೇವ್ರು ಕೇಳಿಸ್ಕೊಂತಾರೆ, ಉತ್ತರ ಕೊಡಲ್ಲ. ನಾವ್ ಭಿನ್ನವ ಕೇಳುವವನೇ, ಕೇಳಿಸ್ಕೊತಾರೆ, ಖಂಡಿತ ಕೇಳಿಸ್ಕೊಂತಾರೆ. ಹೂನಮ್ಮ ತಾಯಿ, ನಿನ್ ಕಣ್ಣೀರ್ ನೋಡ್ತಾ ಇದ್ದೀನಿ, ನಿನ್ ಬಾಧೆ ನೋಡ್ಕೊಂತ ಇದ್ದೀನಿ. ಇವಾಗ ನಾನು ಏನ್ ಮಾಡ್ಬೇಕು ಹೇಳು ಸ್ವಾಮಿ, ಇವ್ನಿಗೆ ಮಾಡ್ಬಿಡ ಸ್ವಾಮಿ. ಸರಿ, ಏನ್ ಮಾಡ್ಬೇಕು ಹೇಳು? ಇಲ್ಲ ಸ್ವಾಮಿ ಇವ್ನಿಗೆ ಬೈದ್ಬಿಟ್ಟ. ಸರಿ, ನಾನು ನೋಡ್ತಾ ಇದ್ದೀನಿ, ಕೇಳಿಸ್ಕೊಂಡು ಏನ್ ಮಾಡ್ಬೇಕು ಹೇಳು? ಏನ್ ಮಾಡ್ಬೇಕು ಹೇಳು? ಇಲ್ಲ ಸ್ವಾಮಿ, ಅಯ್ಯೋ ಅವ್ರ ಮನೆಗೆ ಹೋದಾಗಲ್ಲ ನನ್ನ ಕೆಣಕಿ ಮಾತಾಡ್ತಾರೆ. ಸರಿ ಗೊತ್ತಾಯ್ತು, ಏನ್ ಮಾಡ್ಬೇಕು ಹೇಳು? ನಿನ್ ಕಣ್ಣೀರ್ ಕಾಣಿಸ್ತೈತೆ, ನಿನ್ ಬಾಧೆ ಕೇಳಿಸ್ತೈತೆ, ನೀನ್ ನೋವು ಗೊತ್ತಾಗ್ತೈತೆ, ಏನ್ ಮಾಡ್ಬೇಕು ಹೇಳು? ನೆಕ್ಸ್ಟ್ ಏನ್ ಮಾಡ್ತೀವಿ? ಅದೇ ಪ್ರೇಯರ್ ವಾಪಸ್. ನೀವ್ ಮಾಡೋ ತಪ್ಪು ನಿಮ್ಗೆ ಗೊತ್ತಾಗ್ಬೇಕು. ನಮ್ಮ ಪ್ರಾರ್ಥನೆಗಳಿಗೆ ಏನಕ್ಕೆ ಉತ್ತರ ಸಿಗ್ತಾ ಇಲ್ಲ ಅನ್ನೋದು ಕಂಡಿಡ್ಕೊಬೇಕು. ಪ್ರಾರ್ಥನೆ ಮಾಡಿದ್ರೆ ದೇವ್ರು ಖಂಡಿತ ಉತ್ತರ ಕೊಡ್ತಾರೆ. ಆದ್ರೆ ನಿಮ್ ಪ್ರಾರ್ಥನೆ ಚಿಂತೆ ಇಲ್ದಿರ ಇರ್ಬೇಕು. ಯೋಚನೆ ಮಾಡಿದ್ರೆ ಮಾಡಬೇಕು ಪ್ರಾರ್ಥನೆ. ನಂಬಿಕೆ ಇರೋನು ಯೋಚನೆ ಮಾಡಲ್ಲ, ಕೇಳ್ತಾನೆ. ಒಂದ್ಸರಿ ಕೇಳ್ತಾನೆ, ಇದು ಸಿಕ್ಕಿದೆ ಅಂತ ನಂಬ್ತಾನೆ. ಅದೇ ದೇವ್ರವಾಗಿ ಕೇಳೋದು. ನೀನು ಕೇಳ್ಕೊಂಡ್ರೆ ಸಿಕ್ಕಿದೆ ಅಂತ ನೀನೇನ್ ಮಾಡ್ಬೇಕು? ನಂಬಬೇಕು, ಯೋಚನೆ ಮಾಡಬಾರ್ದು. ಯೇಸು ನಾಮದಲ್ಲಿ ಇವ್ನು ನನ್ಗೆ ಅವಮಾನ ಮಾಡವನೆ, ಇವನ್ ಮುಂದೆನೆ ಒಂದ್ ದಿವಸ ನಾನು ಏನ್ ಮಾಡ್ತೀನಿ?
ತಲೆ ಎತ್ಕೊಂಡು ನಡಿತೀನಿ, ಮುಗ್ದೋಯ್ತು ಅಷ್ಟೇ. ಅವ್ನು ನೋಡ್ದಾಗಲ್ಲ ಸ್ವಾಮಿ ನೋಡ್ದ ಸ್ವಾಮಿ ಇವನೇ ನನಗೆ ಹಿಂಗ್ ಮಾಡಿದ್ದು. ಅವ್ನು ನೋಡ್ದಾಗಲ್ಲ ನೀವೇನ್ ಪ್ರಾರ್ಥನೆ ಮಾಡ್ತೀರಾ? ಇವನೇ ಸ್ವಾಮಿ ಇವನೇ ಸ್ವಾಮಿ ಇವನೇ ಸ್ವಾಮಿ, ನೋಡಿ ಸ್ವಾಮಿ ನೋಡಿ ಸ್ವಾಮಿ. ಅವ್ನು ನೋಡ್ದಾಗಲ್ಲ ನಿಮ್ಗೆ ಅಳು ಬರ್ಬಾರ್ದು, ನೀವ್ ಮಾಡಿರೋ ಪ್ರಾರ್ಥನೆ ಜ್ಞಾಪಕ ಬರ್ಬೇಕು. ಏನಂತ ಪ್ರಾರ್ಥನೆ ಮಾಡಿದ್ದೀರಾ? ಯೇಸು ನಾಮದಲ್ಲಿ ಇವ್ನು ನನ್ಗೆ ಅವಮಾನ ಮಾಡೋನೆ, ಇವನ್ ಮುಂದೆ ಒಂದ್ ದಿವಸ ತಲೆ ಎತ್ಕೊಂಡು ನಡಿತೀನಿ. ಅವ್ನು ನೋಡ್ದಾಗಲ್ಲ ನಿಮ್ಗೆ ಅಳು ಬರ್ಬಾರ್ದು, ಅವ್ನು ನೋಡ್ದಾಗಲ್ಲ ನಿಮ್ ಪ್ರಾರ್ಥನೆ ಮಾತ್ರನೇ ಜ್ಞಾಪಕ ಬರ್ಬೇಕು. ಇದೇ ನಂಬಿಕೆ. ಆದ್ರೆ ಅವ್ನು ನೋಡ್ದಾಗಲ್ಲ ನಮ್ಗೆ ಏನ್ ಬರುತ್ತೆ? ನಮ್ ಪ್ರಾರ್ಥನೆ ಜ್ಞಾಪಕ ಬರ್ತಾ? ಮಾಡಿರೋ ಪ್ರಾರ್ಥನೆ ಮರ್ತೋಯ್ತದೆ, ಹೊಸ್ದಾಗಿ ಮಾಡ್ಬೇಕಾಯ್ತದೆ ಮನೆಗೆ ಹೋಗಿ ಪ್ರಾರ್ಥನೆ. ನಾವು ಲಾಸ್ಟ್ ಟೈಮ್ ಏನು ಅವ್ರು ನೋಡಿದಷ್ಟೇ, ಲಾಸ್ಟ್ ಟೈಮ್ ಮಾಡಿದ ಪ್ರಾರ್ಥನೆ ಏನಂತಾನೆ ಜ್ಞಾಪಕ ಇರಲ್ಲ ನಮ್ಗೆ. ಯಾರು ನೀವಲ್ಲ? ಹದಿಮೂರನೇ ವಾಕ್ಯ, 3ನೇ ಅಧ್ಯಾಯ 13ನೇ ವಾಕ್ಯ. ಸಹೋದರರೇ, ನಾನಂತೂ ಹಿಡಿದುಕೊಂಡವನೆಂದು ನನ್ನನ್ನು ಈವರೆಗೂ ಎಣಿಸಿಕೊಳ್ಳುವುದಿಲ್ಲ. ಆದರೆ ಒಂದು ಮೈಕಲ್ ಓದಿ. ಯಾರು ಎಲ್ಲರೂ ಕೇಳಿಸುತ್ತಾರ? ಸಹೋದರರೇ, ನಾನಂತೂ ಹಿಡಿದುಕೊಂಡವನೆಂದು ನನ್ನನ್ನು ಈವರೆಗೂ ಎಣಿಸಿಕೊಳ್ಳುವುದಿಲ್ಲ. ಆದರೆ ಒಂದು ಏನು? ಆದ್ರೆ ಒಂದು ಏನು? ಇಂದಿನ ಸಂಗತಿಗಳನ್ನು ಮರೆತು ಬಿಟ್ಟು ಇನ್ನೊಂದು ಅರ್ಥ ಹೇಳ್ಬೇಕಂದ್ರೆ, ಹಿಂದೆ ಏನ್ ನಡೆದಿದ್ಯೋ ಅದು ಮರ್ತೋಗಿ ಮುಂದೆ ಏನಾಗ್ಬೇಕೋ ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ ನಾನು ಫಸ್ಟ್ ಅಂತ. ಇವನ್ ಕ್ಯಾರೆಕ್ಟರ್, ಇವನ್ ನೇಚರ್ ಏನೋ ಪೌಲಂದು. ಹಿಂದೆ ಆಗಿರೋದ್ ಬಿಟ್ಬಿಟ್ಟು ಮುಂದೆ ಏನಾಗ್ಬೇಕು ನೆಕ್ಸ್ಟ್. ಅವನ್ ಅವಮಾನ ಮಾಡ್ದ, ಓಕೆ. ಅವ್ನ್ ಬಾಧೆ ಕೊಟ್ಟ, ಓಕೆ. ಅವ್ನ್ ಹಿಂಸೆ ಕೊಟ್ಟ, ಓಕೆ. ಅವ್ನ್ ಹಾಳು ಮಾಡ್ದ, ಓಕೆ. ನಮ್ಮ ಬಗ್ಗೆ ಕೆಡ್ದಾಗ ಮಾತಾಡ್ದ, ಓಕೆ. ಸರಿ, ಇದೆಲ್ಲ ನಿಜಾನೇ. ಬಟ್ ನೆಕ್ಸ್ಟ್ ಏನಾಗ್ಬೇಕು ನಮ್ ಲೈಫಲ್ಲಿ? ಮುಂದೆ ಏನಾಗ್ಬೇಕು ನಿಮ್ ಲೈಫಲ್ಲಿ? ನಿಜಾನೇ, ಬಾಧೆ ಬಂದಿದ್ ನಿಜ, ಅವಮಾನ ಬಂದಿದ್ ನಿಜ, ಹಿಂಸೆ ಬಂದಿದ್ ನಿಜ, ಕಣ್ಣೀರ್ ಬಂದಿದ್ ನಿಜ, ದರಿದ್ರ ಬಂದಿದ್ ನಿಜ, ಮೋಸ ಆಗಿದ್ ನಿಜ, ಎಲ್ಲ ನಿಜ. ಆದ್ರೆ ನೆಕ್ಸ್ಟ್ ಏನಾಗ್ಬೇಕು? ಮುಂದೆ ಏನಾಗ್ಬೇಕು? ಹಿಂದೆ ನಡೆದಿದ್ ಬಗ್ಗೆ ಬಿಟ್ಬಿಟ್ಟು ಇವಾಗ ಏನ್ ಮಾಡಕ್ ಹೋಗ್ತಾ ಇದ್ದೀನಿ ನಾನು? ಮುಂದೆ ಏನಾಗ್ಬೇಕು ಅದರ ಬಗ್ಗೆ ಮುಂದೆ ಓದಿ. ಹಂಗೆ ವಾಕ್ಯ ಓದಿ. ಮುಂದಿನವುಗಳನ್ನು ಹಿಡಿಯುವುದಕ್ಕೆ ಎದೆ ಬಗ್ಗಿದವನಾಗಿ, ಎದೆ ಬಗ್ಗಿದವನಾಗಿ ಅಲ್ಲ, ಕುಗ್ಗಿದವನಾಗಿ ಅಲ್ಲ. ಸ್ಟ್ರೇಟ್ ಆಗಿ ನಿಂತ್ಕೊಂಡು. ಕುಗ್ಗೋದಂದ್ರೆ ಏನು? ಇವತ್ತು ನಾವೆಲ್ಲ ಏನ್ ಮಾಡ್ಬೇಕು? ಹಳೇದನ್ನ ಮರಿಬೇಕು. ನಿಮ್ ಪ್ರಾರ್ಥನೆಯಲ್ಲಿ ಹಳೇದು ಬರಬಾರ್ದು. ಸರಿ, ಪ್ರಾರ್ಥನೆ ಮಾಡ್ತಾ ಇದ್ದ, ದೇವ್ರೇ ಏನ್ ಮಾಡ್ಲಿ ಸ್ವಾಮಿ, ಇವನ್ ಹಿಂಗ್ ಮಾಡ್ಬಿಟ್ಟ, ಹಂಗ್ ಮಾಡ್ಬಿಟ್ಟ, ಹಂಗ್ ಮಾಡ್ಬಿಟ್ಟ, ಹಂಗ್ ಮಾಡ್ಬಿಟ್ಟ, ಎಲ್ಲ ಸರಿನೇ. ಇವನ್ ನೆಕ್ಸ್ಟ್ ಏನಾಗ್ಬೇಕು ಹೇಳು? ದೇವ್ರು ಕೇಳೋದು ಅಷ್ಟೇನೆ. ನೀ ಪ್ರಾರ್ಥನೆ ಮಾಡ್ತೀರಾ, ನಿಜ. ದೇವ್ರೆ ಇವ್ನು ಹಿಂಗ್ ಮಾಡ್ದ, ಅವ್ನ್ ಹಂಗ್ ಮಾಡ್ದ, ಅವ್ನ್ ಹಂಗ ಅವಮಾನ ಮಾಡ್ದ, ಇವ್ನ್ ಹಿಂಗ್ ಹಿಂಸೆ ಕೊಟ್ಟ, ಹಿಂಗ್ ಬಾಧೆ ಕೊಟ್ಟ, ಸರಿ ನಿಜ. ಇವನ್ ನೆಕ್ಸ್ಟ್ ಏನಾಗ್ಬೇಕು ಹೇಳು? ಮುಂದೆ ಏನಾಗ್ಬೇಕು ನಿನ್ಗೆ? ಮುಂದೆ ಏನ್ ನಡಿಬೇಕು? ಎಲ್ಲರಿಗೂ ಅರ್ಥ ಆಗ್ತದೆ ಹೇಳ್ತಾ ಇರೋದು? ಎಲ್ಲರಿಗೂ ತಲೆಗೆ ಹೋಗ್ತಾ ಇದ್ಯಾ? ಮುಂದೆ ಓದಮ್ಮ ಹಂಗೆ ಕುಷ್ಮ. ಎದೆ ಬಗ್ಗಿದವನಾಗಿ ದೇವರು ಕ್ರಿಸ್ತನ ಮೂಲಕವಾಗಿ ನನ್ನನ್ನು ಮೇಲಕ್ಕೆ ಕರೆದು ನಮ್ಮ ಮುಂದೆ ಇಟ್ಟಿರುವ ಬಿರುದನ್ನು ಗುರಿ ಮಾಡಿಕೊಂಡು ಓಡುತ್ತಾ ಇದ್ದೇನೆ. ಮುಂದೆ ಇಟ್ಟಿರುವಂತ ಗುರಿಯನ್ನು ನೋಡ್ಕೊಂಡು ಏನ್ ಮಾಡ್ತಾ ಇದ್ದೀನಿ? ನಿಮ್ ಗುರಿ ಏನು? ಹೇಳಿದ್ದೆ ಹೇಳ್ಕೊಂಡಿರೋದ ಗುರಿ ನಿಮ್ದು? ಮಾತಾಡಿದ್ದೆ ಮಾತಾಡ್ಕೊಂಡಿರೋದ ಗುರಿ ನಿಮ್ದು? ಕೊರಗಿದ್ರ ಬಗ್ಗೆ ಕೊರ್ಕೊಂಡೇ ಇರೋದ ನಿಮ್ ಗುರಿ ನಿಮ್ದು? ಏನ್ ನಿಮ್ ಗುರಿ? ಅವ್ರು ಅವಮಾನ ಮಾಡಿದ್ರು, ಅವ್ರು ಬಾಧೆ ಕೊಟ್ರು, ಹಿಂಸೆ ಕೊಟ್ರು, ಕಿತ್ಕೊಂಡೋದ್ರು, ಮೋಸ ಮಾಡಿದ್ರು, ಎಲ್ಲಾ ಕರೆಕ್ಟ್. ಬಟ್ ನಿಮ್ ಗುರಿ ಏನು? ಅವನ ಬಗ್ಗೆ ಯೋಚನೆ ಮಾಡದ, ಇಲ್ಲ ಮುಂದೆ ಏನಾಗತ್ತೆ ಅನ್ನೋದ್ರ ಬಗ್ಗೆ ಗಮನ ಇಡೋದ?
ನಿಮ್ ಗುರಿ ಏನು? ಸಮಾಧಾನ ನಿಮ್ ಗುರಿ, ನೆಮ್ಮದಿನೇ ನಿಮ್ ಗುರಿ, ಆರೋಗ್ಯನೇ ನಿಮ್ ಗುರಿ, ಬಿಡುಗಡೆನೇ ನಿಮ್ ಗುರಿ, ಅಭಿವೃದ್ಧಿನೇ ನಿಮ್ ಗುರಿ, ಐಶ್ವರ್ಯನೇ ನಿಮ್ ಗುರಿ, ಸಂತೋಷನೇ ನಿಮ್ ಗುರಿ. ದೇವರ ವಾಕ್ಯ ಬರೆದಿರುವ ಪ್ರತಿಯೊಂದು ದೇವರು ಏನೆಲ್ಲ ಹೌದು ಅಂತ ಇದ್ದಾರೋ ಅದೇ ನಮ್ಮ ಗುರಿ. ಹಲ್ಲೆಲೂಯ. ಎಲ್ಲ ಬಾಬಿಟ್ಟು ಅರಿಕೆ ಮಾಡಿ, ದೇವ್ರು ಏನೇನೆಲ್ಲ ಹೌದು ಅಂತ ಇದ್ದಾರೋ ಅದೇ ನಮ್ಮ ಗುರಿ. ಎಷ್ಟು ಜನ ನಂಬ್ತಾ ಇದ್ದೀರಾ ಅದನ್ನ? ಎಷ್ಟು ಜನ ನಂಬ್ತಾ ಇದ್ದೀರಾ? 3 ಸರಿ ಅರಿಕೆ ಮಾಡಿ ಅದನ್ನೇ. ದೇವ್ರು ಏನೆಲ್ಲ ಹೇಳ್ತಾ ಇದ್ದಾರೋ ಅದೇ ನಮ್ ಗುರಿ. ದೇವ್ರು ಏನೆಲ್ಲ ಹೌದು ಅಂತ ಇದ್ದಾರೋ ಅದೇ ನಮ್ ಗುರಿ. ದೇವ್ರು ಏನೆಲ್ಲ ಹೌದು ಅಂತ ಇದ್ದಾರೋ ಅದೇ ನಮ್ಮ ಗುರಿ. ಇವತ್ತು ಆ ಗುರಿ ನೋಡ್ಕೊಂಡೆ ಹೋಗ್ಬೇಕು. ನೀವು ಆ ಗುರಿ ನೋಡ್ಕೊಂಡೆ ಹೋಗ್ಬೇಕು. ಮುಂದೆ ಬರ್ತಾನೆ, ನಿಮ್ಗೆ ಅವಮಾನ ಮಾಡಿದ್ರೆ ಮುಂದೆ ಬರ್ತಾನೆ. ಗುರಿ ತಪ್ಪಿಡ್ತೀರಾ? ಬಚ್ಚಿಕ್ಕಂತೀರಾ? ಹೋಗಿ ಅಳ್ಕೊಂಡ್ ಕೂತಿರ್ತಾರ ಮನೆಗೆ ಹೋಗಿ? ಹೇಳ್ರಿ, ಏನ್ ಮಾಡ್ತೀರಾ? ನಿಮ್ಗೆ ಹಿಂಸೆ ಕೊಟ್ಟವನು, ಕಣ್ಣೀರ್ ಕೊಟ್ಟವನು, ವೇದನೆ ಪಡಿಸೋನು, ನೋವು ಪಡಿಸೋನು, ಮೋಸ ಮಾಡಿದವನು ಎಲ್ಲ ಕಣ್ಮುಂದೆ ಕಾಣಿಸ್ದಾಗ ಏನ್ ಬರ್ಬೇಕು ನಿಮ್ಗೆ? ಇವನು ಮುಂದೆ ನಾನ್ ತಲೆ ಎತ್ತಿ ನಡೆಯೋದೆ ನನ್ನ ಗುರಿ ಇವತ್ತಿಂದ. ಹಲ್ಲೆಲೂಯ. ಇವನ್ ಮುಂದೆ ನನ್ನ ಆಶೀರ್ವಾದ ಹೊಂದದೆ ನನ್ನ ಗುರಿ. ಇವನ್ ಮುಂದೆ ನಾನು ಬಿಡುಗಡೆಯಲ್ಲಿ ಬಾಳದೆ ನನ್ನ ಗುರಿ. ಇವನ್ ಮುಂದೆ ನಾನು ಮೇಲೆ ಬರೋದೇ ನನ್ನ ಗುರಿ. ಇವತ್ತಿಂದ ನಿಮ್ ಗುರಿ ನೋಡ್ಕೊಂಡು ಹೋಗ್ರಿ. ಆ ಗುರಿನ ಡೈವರ್ಟ್ ಮಾಡಕ್ಕೆ ಯಾರನ್ನೂ ಬಿಡಬೇಡ್ರಿ. ನಿಮ್ ಗುರಿ ಡೈವರ್ಟ್ ಮಾಡೋದೇನ್ ಗೊತ್ತಾ? ಚಿಂತೆ, ಯೋಚನೆ. ನಿಮ್ ಗುರಿನ ಡೈವರ್ಟ್ ಮಾಡೋದೇನು? ಚಿಂತೆ, ಯೋಚನೆ. ಹಳೆದನ್ನ ಮರಿದೆ ಹೋದ್ರೆ ಗುರಿ ತಲುಪಕ್ ಬಿಡಲ್ಲ ಅದು ನಿಮ್ನ. ಪೌಲ ಅದಕ್ಕೆ ಹೇಳ್ತಾ ಇದ್ದಾನೆ, ಹಳೆದನ್ನ ಮರಿತಾ ಇದ್ದೀನಿ, ಹೊಸದನ್ನ ಏನ್ ಮಾಡ್ತಾ ಇದ್ದೀನಿ ನಾನು. ಏನಾಗ್ಬೇಕು ಅದ್ರ ಬಗ್ಗೆ ಎಚ್ಚರಿಕೆ ಇಟ್ಕೊಂಡಿದ್ದೀನಿ. ಏನಕ್ಕೆ ಅಂದ್ರೆ ಹಳೆದನ್ನ ನಾನು ಮರಿದೆ ಹೋದ್ರೆ ನನ್ನ ಗುರಿನ ತಲುಪಕ್ಕೆ ಅದು ಬಿಡಲ್ಲ. ನಿಮ್ಮ ಹಳೆ ವಿಷಯಗಳು ನಿಮ್ಮನ್ನು ಗುರಿ ತಲುಪಕ್ಕೆ ಬಿಡಲ್ಲ. ಇವತ್ತು ನಿಮ್ಮ ಪ್ರಾರ್ಥನೆಯಲ್ಲಿ ಹಳೆ ವಿಷಯಗಳು ಮತ್ತೆ ಮತ್ತೆ ಮೈಂಡ್ಗೆ ಬರ್ತಾ ಇರೋದಕ್ಕೋಸ್ಕರನೇ ಹಳೆ ವಿಷಯಗಳು ಏನ್ ಮಾಡ್ತಾ ಇಲ್ಲ, ನಿಮ್ಮನ್ನ ಪ್ರಾರ್ಥನೆಯಲ್ಲಿ ಗುರಿ ತಲುಪಕ್ಕೆ ಬಿಡ್ತಾ ಇಲ್ಲ. ನಿಮ್ಮ ಉಪವಾಸದಲ್ಲಿ ಗುರಿ ತಲುಪಕ್ಕೆ ಬಿಡ್ತಾ ಇಲ್ಲ. ವಾಕ್ಯ ಓದ್ತಾ ಇದ್ದೀರಾ, ಪ್ರಾರ್ಥನೆ ಮಾಡ್ತಾ ಇದ್ದೀರಾ, ಎಲ್ಲ ಮಾಡ್ತಾ ಇದ್ದೀರಾ, ಆದ್ರೆ ಗುರಿ ತಲುಪಕ್ಕೆ ಬಿಡ್ತಾ ಇಲ್ಲ. ಯಾಕೆಂದ್ರೆ ಆ ಯೋಚನೆ ನಿಮ್ಮಲ್ಲಿ ಆಳವಾಗಿ ಸಿಗಾಕೊಂಡಿದೆ. ಹಳೇದನ್ನ ಬಿಟ್ಬಿಡ್ರಿ, ಯೋಚನೆ ಮಾಡಕ್ ಹೋಗ್ಬೇಡ್ರಿ, ಹಳೇದ್ರ ಬಗ್ಗೆ ಚಿಂತೆ ಮಾಡಕ್ ಬಿಡ್ಬೇಡ್ರಿ. ಯಾಕೆಂದ್ರೆ ಹಳೇದು ಎಷ್ಟು ನಿಮ್ಮ ಮೈಂಡಲ್ಲಿ ಉಳ್ಕೊಂಡಿರುತ್ತೋ ಅಷ್ಟು ನಿಮ್ಮನ್ನ ಗುರಿ ಸೇರಕ್ಕೆ ಅದೇನ್ ಮಾಡುತ್ತೆ, ತಡೆ ಆಗಿರತ್ತೆ. ಹಲ್ಲೆಲೂಯ. ಇವತ್ತು ನಿಮ್ಮನ್ನ ಅವಮಾನ ಮಾಡಿದವ್ರನ್ನ ಆ ಬಗ್ಗೆ ಯೋಚನೆ ಮಾಡೋದು, ಚಿಂತೆ ಮಾಡೋದು ಬಿಟ್ಬಿಡ್ರಿ. ನಿಮ್ಗೆ ಹಿಂಸೆ ಕೊಟ್ಟವ್ರ ಬಗ್ಗೆ ಚಿಂತೆ ಮಾಡೋದು ಬಿಟ್ಬಿಡ್ರಿ. ಅವ್ರು ನೋಡ್ದಾಗಲ್ಲ ನಿಮ್ಗೇನ್ ಜ್ಞಾಪಕ ಬರ್ಬೇಕು? ನಮ್ಮ ಗುರಿ ಮಾತ್ರನೇ ಜ್ಞಾಪಕ ಬರಬೇಕು. ನಿಮ್ಮ ಶತ್ರುಗಳು ನೋಡಿದಾಗ ನಿಮ್ಗೆ ಏನ್ ಜ್ಞಾಪಕ ಬರಬೇಕು? ನಿಮ್ಮ ಗುರಿ ಮಾತ್ರನೇ ಜ್ಞಾಪಕ ಬರಬೇಕು. ನಿಮ್ಮನ್ನ ಅವಮಾನ ಪಡಿಸಿದವ್ರ ಬಗ್ಗೆ, ಅವಮಾನ ಪಡಿಸಿದವ್ರ ಮುಂದೆ ಕಾಣಿಸ್ಕೊಂಡಾಗ ನಿಮ್ಗೆ ಏನ್ ಜ್ಞಾಪಕ ಬರಬೇಕು? ನಿಮ್ ಗುರಿ ಮಾತ್ರನೇ ಜ್ಞಾಪಕ ಬರಬೇಕು. ನಿಮ್ಗೆ ಮೋಸ ಮಾಡಿದವ್ರ ಮುಂದೆ ಕಾಣಿಸ್ಕೊಂಡಾಗ ನಿಮ್ಗೆ ಏನ್ ಕಾಣಿಸ್ಬೇಕು? ಗುರಿ ಮಾತ್ರನೇ ಕಾಣಿಸ್ಬೇಕು. ಯಾಕಂದ್ರೆ ನೋವು, ಬಾಧೆ, ಹಿಂಸೆ, ವೇದನೆ ಇವೆಲ್ಲ ಆಲ್ರೆಡಿ ಅದೆಲ್ಲ ಏನೋ ಹಳೇದು. ನಾವೆಲ್ಲ ಏನಾಗಿದ್ದೀವಿ? ಕ್ರಿಸ್ತನಲ್ಲಿ ನೂತನ ಸೃಷ್ಟಿಯಾಗಿದ್ದೀವಿ. ಈ ನೂತನ ಸೃಷ್ಟಿ ಕಣ್ಣೀರಿಂದ, ವೇದನೆಯಿಂದ, ನೋವಿಂದ, ಬಾಧೆಯಿಂದ ಎಲ್ಲದನ್ನ ಜ್ಞಾಪಕ ಮಾಡ್ಕೊಳ್ಳೋ ಕ್ಯಾರೆಕ್ಟರ್ ಅಲ್ಲ. ಇದು ಯಾವ ತರ ಕ್ಯಾರೆಕ್ಟರು? ಹಳೇದನ್ನ ಮರ್ತ್ಬಿಟ್ಟು ಇವನ್ ಮುಂದೆನೆ ನಾನು ನನ್ನ ಗುರಿಯನ್ನ ತಲುಪ್ತೀನಿ. ಹಲ್ಲೆಲೂಯ. ಇವನ್ ಆಗಲ್ಲ ಅಂತ ಇಷ್ಟ ಅವಮಾನ ಪಟ್ಟವನೇ, ಇವನ್ ಮುಂದ್ಗಡೆನೆ ದೇವರು ಆಗತ್ತೆ ಅಂತ ತೋರಿಸ್ತಾರೆ. ನಾನು ಆಗತ್ತೆ ಅಂತ ನಂಬ್ತಾ ಇದ್ದೀನಿ, ನಾನು ಗುರಿನ ತಲುಪ್ತೀನಿ ಯೇಸು ನಾಮದಲ್ಲಿ. ಹಲ್ಲೆಲೂಯ. ಇವತ್ತು ನಾವೆಲ್ಲ ಯಾರಾಗಿದ್ದೀವಿ? ಕ್ರಿಸ್ತನಲ್ಲಿ ನೂತನ ಸೃಷ್ಟಿಯಾಗಿದ್ದೀವಿ. ಆ ನೂತನ ಸೃಷ್ಟಿಯಾಗಿರೋರು ಅವರಲ್ಲಿ ಒಬ್ಬರಾಗಿದ್ದೀವಿ. ಅವರಲ್ಲಿ ಒಬ್ಬರಾಗಿರೋ ನಾವು ದೇವರ ವಾಕ್ಯದ ಸ್ಟ್ಯಾಂಡರ್ಡ್ ಅಲ್ಲಿ, ಯೋಗ್ಯತೆಯಲ್ಲಿ ಬದುಕೋರಾಗಿದ್ದೀವಿ. ಹಲ್ಲೆಲೂಯ. ಈ ದೇವ್ರ ವಾಕ್ಯ ಏನು ಹೌದು ಅಂತ ಯೋಗ್ಯತೆ ಕೊಡುತ್ತೋ ಅದೇ ನಿಮ್ಮ ಯೋಗ್ಯತೆ. ಹಲ್ಲೆಲೂಯ. ಅದನ್ನ ನೀವು ನಂಬೇಕಾದ್ರೆ ಇದರ ಯೋಗ್ಯತೆಯ ಪ್ರಕಾರವಾಗಿ ನಿಮ್ಮ ಬದುಕು, ನಿಮ್ಮ ಕುಟುಂಬವು, ನಿಮ್ಮ ಕೆಲಸವು, ನಿಮ್ಮ ಭವಿಷ್ಯತ್ತು ಎಲ್ಲವೂ ಈ ದೇವರ ವಾಕ್ಯದ ಯೋಗ್ಯತೆಗೆ ಅನುಸಾರವಾಗಿ ಯೇಸು ನಾಮದಲ್ಲಿ ಬದಲಾಗಲಿ. ಹಲ್ಲೆಲೂಯ. ಇರೋ ಜಾಗದಲ್ಲಿ ಎಲ್ಲ ನಿಂತ್ಕೊಳ್ಳೋಣ, ಒಬ್ರಿಗೊಬ್ರು ಕೈ ಇಟ್ಕೊಂಡು ಪ್ರಾರ್ಥನೆ ಮಾಡೋಣ. ನಿಮ್ಮ ಯೋಗ್ಯತೆಗಳನ್ನು ನೀವೇ ಬದಲಾಯಿಸ್ಕೊಳ್ಳಿ. ಇವತ್ತು ಯೇಸು ನಾಮದಲ್ಲಿ ಇವ್ರ ಯೋಗ್ಯತೆ ದೇವ್ರ ವಾಕ್ಯಕ್ಕೆ ಅನುಸಾರವಾಗಿ ಬದಲಾಗ್ಲಿ.
ದೇವ್ರ ವಾಕ್ಯವೇ ಇವರ ಯೋಗ್ಯತೆಯಾಗಿ ಮಾರ್ಪಡ್ಲಿ. ದೇವ್ರ ವಾಕ್ಯ ಏನ್ ಹೇಳುತ್ತೋ ಅದೇ ಇವರ ಯೋಗ್ಯತೆಯಾಗಿ ಮಾರ್ಪಡ್ಲಿ. ಒಬ್ರಿಗೊಬ್ರು ಪ್ರಾರ್ಥನೆ ಮಾಡ್ಕೊಳ್ಳಿ, ಕೈ ಹಿಡ್ಕೊಂಡು ಪ್ರಾರ್ಥನೆ ಮಾಡಿ. ನಿಮ್ಮ ಯೋಗ್ಯತೆ ನೀವು ಬದಲಾಯಿಸ್ಕೊಳ್ಳಿ. ಎಲ್ಲಿ ಇಬ್ಬರು ಮೂರು ಜನ ಸೇರ್ಕೊಂಡು ನನ್ನ ಹೆಸರಲ್ಲಿ ಏನ್ ಬೇಡ್ಕೊಂತೀರೋ ಅದನ್ನ ನಾನು ಅನುಗ್ರಹಿಸ್ತೀನಿ ಅಂತ ದೇವ್ರು ಹೇಳ್ತಾ ಇದ್ದಾರೆ. ಇವತ್ತು ನಾವು ಪ್ರಾರ್ಥನೆ ಮಾಡೋಣ.